ಫಸ್ಟಿಗಿರ್ಲಿ ಲಾಸ್ಟಿಗಿರ್ಲಿ ಕಲಿಬೇಕಾಗಿದ್ದು ಒಂದ್ 5-6 ಪ್ರಿನ್ಸಿಪಲ್ ಇವತ್ತು ಕಲ್ಕೊಂಡು ಹೋಗಾರ. ಏನು ಒಂದೇ ಕೃಷಿ ಅಂದ್ರ ನಾವ್ ಅನ್ಕೊಂಡಿದೀವಿ ಒಂದ್ ಯಾವ್ದೋ ಒಂದ್ ಬೆಳಿ ಮಾಡೋದಷ್ಟೇ. ಇಲ್ಲಿ ನೋಡ್ರಿ ಯಾವ್ದು ಇಲ್ಲ ಅನ್ನಪ್ಲೇ ಹೇಳ್ರಿ. ಯಾವ ಹೊಲ್ದಾಗ ಈಗ ಹಣ್ಣಿನ ಗಿಡ ತಗೋರಿ, ಹಣ್ಣಿನ ಗಿಡಗಳವ, ಏಕದಳವ, ದ್ವಿದಳವ, ಕೋಳಿ ಕುರಿ ಪಶು ಸಂಗೋಪನೆ ಅದರೊಳಗೆಲ್ಲವ. ಇದ್ರಲಿಂದ ಏನಾಗ್ತದ ಅಂದ್ರ ಇವತ್ ನಾವ್ ಬರೇ ಒಂದ್ 10 ಎಕರೆದಾಗ ಬರೇ ತೊಗರಿ ಅದ, ಇನ್ನೊಂದ್ ಏನೋ ಅದ ಅಂದಾಗ ಮಳಿ ಇಲ್ಲ. ಇವತ್ತು ತೊಗರಿ ಯಾರು ಬಿತ್ತಿಲ್ಲ, ಅರ್ಧ ಮಂದಿ ಬಿತ್ತೋರ್ದು ಲುಕ್ಸಂದಾಗ ಅವ್ರ ಮುಗು ನೋಡ್ಕೊಂಡು ಕೊಡ್ಬೇಕು. ಈ ಮನುಷ್ಯನ ಬಲ್ಲಿ ಹೆಂಗದ ಅಂದ್ರೆ ಇವತ್ತು ಕಾನ್ಫಿಡೆನ್ಸ್, ಈ ವರ್ಷ 5-6 ಲಕ್ಷ ಗಳಿಸ್ತೇನ್ರಿ 3 ಎಕರೆದಾಗ ಆತೆ. ಸೈಂಟಿಫಿಕ್ ರಿಸರ್ಚ್ ಅದಾವ ಅಂತೇಳಿ. ಸೈಂಟಿಫಿಕ್ ರಿಸರ್ಚ್ ಎಷ್ಟು ತಪ್ಪು ಅಂಬೋದು ನೀವ್ ಏನಾರ ಎಕ್ಸಾಮ್ ಸ್ಟಡಿದಾಗಿದ್ರ ಅಂದ್ರೆ ಗೊತ್ತಿರ್ತದ. ಇದೇನ್ ಕ್ಲೈಮೇಟ್ ಅದಲ್ರಿ, ಇದು ಕ್ಲೈಮೇಟ್ ನಾವ್ ಅನ್ಕೊಂಡಂಗೆ ವರ್ಷ ಇರಲ್ಲ. ಒಂದ್ ವರ್ಷ 2 ವರ್ಷ ಹೋದ ವರ್ಷ ಮಳಿ ಹೆಚ್ಚಾಗಿ ಹಾಳಾಗ್ಯಾವ ನಮ್ಮ ಭೂಮಿಗಳು. ಈ ವರ್ಷ ಮಳಿ ಇರೋದೇ ಹಾಳಾಗತ್ತದ. ಈ ವಾತಾವರಣ ನಮ್ ಕೈದಾಗಿಲ್ರಿ. ನಾವ್ ಅನ್ಕೋತೇವೆ ಮೇಂಟೈನ್ ಮಾಡ್ಬೋದು, ಆಗಲ್ಲದು. ಮಳಿ ಬರಂಗ್ ಮಾಡ್ತೀವಿ, ಮಳಿ ಹೋಗಂಗ್ ಮಾಡ್ತೀವಿ, ಮೋಡ ಬಿತ್ತನೆ ಮಾಡ್ತೀವಿ, ಅವೆಲ್ಲ ಆಗ್ಲಾರ ಮಾತು. ಬಟ್ ಈ ವಾತಾವರಣಕ್ಕ ಅಡ್ಜಸ್ಟ್ ಆಗಿ ನಾವು ಕೃಷಿ ಮಾಡೋದು ನಮ್ ಕೈದಾಗದ. ಮಾವಿನ ಹೂವ ಆದ 6 ತಿಂಗಳಿಗೆ ಮಳಿ ಆಗ್ತದ. ಫಸ್ಟ್ ಮಳಿ. ಕಕ್ಕಿ ಹೂವ ಆದ 45 ದಿವ್ಸಿಗೆ ಮಳಿ ಆಗ್ತದ. ಕಾಗಿ ಗೂಡ್ ಮೇಲೆ ಮಳಿ ಹೇಳ್ತಾರ. ಈಗ ತೊಗರಿ ಮಳಿ ಬರ್ಲಿಲ್ಲ, ತೊಗರಿನೂ ಹೋಗ್ತದ. ಬಟ್ ತೊಗರಿ ಹೋದ ಟೈಮ್ನಾಗ ಒಳಗೆ ಏನಾರ ಮಳಿ ಬರಲ್ಲ, ಎಳ್ಳು ಇರ್ತದ. ತೊಗರಿಯಾಗ ಎಳ್ಳು ಹಾಕ್ತಿರಿ, ಎಳ್ಳು ಮಳಿ ಕಮ್ಮಿ ಆದ್ರೆ ಆತ್ಮಹತ್ಯೆ ಹೇಳ್ತಾರ. ಈಗ ತೊಗರಿಯಾಗ ಎಳ್ಳು ಹೆಚ್ಚಾಗಿ ಹಾಕ್ತಾರ, ಎಳ್ಳು ಮಳಿ ಕಮ್ಮಿ ಆಯ್ತಂದ್ರೆ ಎಳ್ಳು ಬರ್ತದ, ತೊಗರಿ ಹೆಚ್ಚಿಗೆ ಆಯ್ತು, ಮಳಿ ಹೆಚ್ಚಿಗೆ ಆಯ್ತದ, ತೊಗರಿ ಬರ್ತದೆ. ಯಾವ್ದೋ ಒಂದ್ ಬೆಳೆ ನಮ್ ಕೈ ಸಿಗ್ತಾವ. ಇನ್ನೇನ್ ಮಾಡ್ತೀವಿ, ಎಳ್ಳು ತೆಗೆದು ಹಾಕ್ಬೇಕು ತೊಗರಿ ಅಂತ. ಎಷ್ಟು ಮಂದಿ ತೊಗರಿಯಾಗ ಎಳ್ಳು ಹಾಕೋರಿದ್ದೇನು ಇಲ್ಲ. ಸೊ ಈ ಪರಿಸ್ಥಿತಿ ಒಳಗ ವಾತಾವರಣಕ್ಕೆ ಹೊಂದ್ಕೊಳ್ಳಂಗ ನಾವು ಬೆಳಿ ಮಾಡ್ಬೇಕಾಗ್ತದೆ. ಅಂದ್ರೆ ವಾತಾವರಣ ಏನೇ ಇರ್ಲಿ ನಮ್ಗೊಂದ್ ಬೆಳಿ ಬರ್ಬೇಕು. ಚಲೋ 50 ಎಕರ್ನು ಕಬ್ಬ 50 ಲಕ್ಷ ಗಳಿಸಪ್ಲಾರ. ಬಟ್ ರೊಕ್ಕ ಯಾವಾಗ ಬರ್ತದ, ಒಂದೇ ಸಲ ಪಟ್ಟಿ ಬರ್ಬೇಕು. ಅದಾದ್ಮೇಲೆ ಅಲ್ಲಿ ತನಕ ಖರ್ಚು ಮಾಡ್ಕೋತ ಹೋಗ್ಬೇಕು. ಆ ಕಡೆ ಅದಕ್ಕೆ ಬಡ್ಡಿ ಕಟ್ಬೇಕು, ಹಿಂಗೆಲ್ಲ ಅದ. ಬಟ್ ಇವ್ರ ಬಲ್ಲಿ ಒಂದು ಖರ್ಚಿಲ್ಲ, ಆಮೇಲೆ ಬರೋದ್ ತಿಂಗಳ ರೊಕ್ಕ ಅದ. ಅಂದ್ರೆ ಈ ತಿಂಗಳು ಒಂದ್ ಏನೋ ಅದೇ ಅದ. ಈ ತಿಂಗಳು ಏನೋ ಭಾಳ ಒಂದ್ 5 ಲಕ್ಷ ರೂಪಾಯಿ ಖರ್ಚು ಬರ್ತದೆ. 2-4 ಕೋಳಿ ಅಲ್ಲ ಅಂದ್ರೆ ಮತ್ತೆ 5 ರೂಪಾಯಿ ಬಂತು. ಅದಕ್ಕೆಂದ್ರೆ ಒಂದಕ್ಕೊಂದು ಯಾವ ಬಾಳೆ ಗಿಡ, ಇನ್ನೊಂದ್ ಸ್ವಲ್ಪ ದಿವಸ ಬಾಳೆ ಗಿಡ ಬರ್ತದ, ಆಮೇಲೆ ಚಿಕ್ಕು ಬರ್ತದ, ಕಬ್ಬು ಬರ್ತದ. ಒಟ್ಟೆ ಅಂದ್ರೆ ಈ ತಿಂಗಳದಾಗ ಇನ್ಕಮ್ ಇಲ್ಲ ಅನ್ನಪ್ಲೇ ಇಲ್ಲ. ಬಟ್ ನಮಗ್ ಹೇಳ್ತಾರೆ ರಸಾಯನ ಬಹಳ ಸಲ ಏನಂತ, ರಸಾಯನ ಕೃಷಿ ಬಿಟ್ಟೆ ಅಂದ್ರೆ ಆಹಾರ ಸಿಗಲ್ಲ ಅಂತ. ಒಂದ್ ಬುಕ್ ಅದ ರೀ, ಮಿತ್ಸ್ ಆಫ್ ಕೆಮಿಕಲ್ ಫಾರ್ಮಿಂಗ್ ಅಂತ. ಅಂದ್ರೆ ಕೆಮಿಕಲ್ಸ್ ನಿಂದ ಏನ್ ಅದ್ರೊಳಗೆ ಏನ್ ಹೇಳ್ತಾರ, ಇದು ವೈಜ್ಞಾನಿಕ ವಿಜ್ಞಾನಿಗಳೇ ಬರ್ದಾರ ಕೆಮಿಕಲ್ಸ್ ಹೆಂಗ್ ಅವೈಜ್ಞಾನಿಕವ ಅಂತೇಳಿ. ರಿಸರ್ಚ್ ಆಗಿ ಬರ್ತದ ಅಂತ ಹೇಳ್ತಾರ. ರಿಸರ್ಚ್ ಹೆಂಗ್ ಆಗ್ತಾವತ್ತ ಅವ್ರು ಉಲ್ಲೇಖ ಬರ್ದಾರ 25 ಪೇಜ್. ಆಮೇಲೆ ಕೆಮಿಕಲ್ಸ್ ಎಷ್ಟು ಸೇಫ್ ಅವತ್ತೇ ಬೇರೆ ಹೇಳ್ತಾರಲ್ಲ, ಅವ್ರು ಹೇಳ್ದಂಗ್ ಯೂಸ್ ಮಾಡ್ರೆ ಸೇಫ್ ಅವತ್ತೇಳಿ. ಅವ್ರು ಹೇಳ್ದಂಗ್ ಯೂಸ್ ಮಾಡ್ರು ಹೆಂಗ್ ತ್ರಾಸ್ ಮಾಡ್ತಾವತ್ತೇ ಬರ್ದಾರ. ಈಗ ಏನ್ ಹೇಳ್ತೀವಿ, 2 ml ಪರ್ ಲೀಟರ್ ಅಂತ ಹೇಳಿದ್ರೆ 2 ml ಹಾಕ್ರೆ ಏನು ಪ್ರಾಬ್ಲಮ್ ಆಗಲ್ರಿ. ಅಡಿಚ್ ಹಾಕ್ತಾರ, ನಮ್ಮಲ್ಲಿ 5 ಹಾಕ್ತಾರ ಮಂದಿ, ಅದಕ್ಕೆ ಪ್ರಾಬ್ಲಮ್ ಆಗ್ತದ ಅಂತ ಹೇಳಿ. 2 ಅಲ್ಲ ದೀಡ್ ಹಾಕ್ರು ಪ್ರಾಬ್ಲಮ್ ಆಗ್ತದೆ. ಯಾಕ ರಿಸರ್ಚ್ ಆಗಿ ಮೆಥಡ್ ಅಂತ ತಪ್ಪಿರ್ತದ. ಆಮೇಲೆ 2 ಏನ್ ಹೇಳ್ತಾರಲ್ಲ, 2 ml ಪರ್ ಲೀಟರ್ ಅದ. ಬಟ್ ಆ ಲೀಟರ್ ಎಷ್ಟು ನೀರು ಹೊಡಿಬೇಕಂತ ಯಾರು ಹೇಳ್ಯಾರ? ಡಬಲ್. ಆಮೇಲೆ ಇನ್ನೊಂದ್ ಅಂತಂದ್ರಿ, ಒಂದ್ ಎಣ್ಣೆ ಜೋಡಿ ಇನ್ನೊಂದ್ ಎಣ್ಣೆ ಮಿಕ್ಸ್ ಮಾಡ್ತೇವೆ. ಇದ್ರದ್ದು ಎಣ್ಣೆದು ಟೇಸ್ಟ್ ಆಗಿರೋದು, ಈ ಎಣ್ಣೆ ಟೇಸ್ಟ್ ಆಗ್ಯದ. ಇವೆರಡು ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಆಗಿರಲ್ಲ. ಈ ಒಂದು ಬಹಳ ಚಲೋ ಅರ್ಥ ಆಗ್ಬೇಕಾದ್ರೆ ಉದಾಹರಣೆ ಹೇಳ್ಬೇಕಾದ್ರೆ, ತುಪ್ಪ ಚಲೋ ರೀ ಆರೋಗ್ಯಕ್ಕೆ, ಜೇನ್ ತುಪ್ಪ ಚಲೋ. ಬಟ್ ಇವೆರಡು ಮಿಕ್ಸ್ ಮಾಡ್ರಿ ಏನಂತ ಗೊತ್ತದ? ಇವೆರಡು ಮಿಕ್ಸ್ ಮಾಡ್ರಿ ವಿಷ ಆಗ್ತದೆ. ಅಂದ್ರೆ ಉಣ್ಬೇಕಾದ್ರೆ ಸಮ ಪ್ರಮಾಣದಾಗ ತಗೊಂಡ್ರೆ ಆಯುರ್ವೇದ ಹೇಳ್ತಾರೆ, 2 ಪ್ರಮಾಣದಾಗ ಅರ್ಧ ಹೆಚ್ಚ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದಾಗ್ತದೆ. 2 ಒಂದೊಂದ್ ಚಮಚ ತಗೊಂಡೇವು ಅಂದ್ರೆ ಅದು ಬಾಡಿಗೆ ಒಳ್ಳೇದ್ ಮಾಡಲ್ಲ, ಅದು ಕೆಟ್ಟದ್ ಮಾಡ್ತಾವ. ಅದಕ್ಕ ಅಂದ್ರೆ ಆ ರೀತಿ ಆಗ್ತದೆ. ಆ ಕೆಮಿಕಲ್ಸ್ ಏನೋ ಆ ಕೆಮಿಕಲ್ಸ್ದಾಗ ಮತ್ತಿಲ್ರಿ, ಒಳಗೆ 2-3 ಫಾರ್ಮುಲಾ ಇರ್ತಾವಲ್ಲ, ಆ ಒಂದೊಂದು ಇದ್ರ ಮೇಲೆ ಟೆಸ್ಟ್ ಮಾಡಿರ್ತಾರ. ಸೊ 2-3 ಮಿಕ್ಸ್ ಮಾಡಿದಾಗ ರಿಸಲ್ಟ್ ಬೇರೆ ಬರ್ತಿರ್ತವೆ. ಅದ್ರ ಟೆಸ್ಟ್ ಆಗಿರಲ್ಲ. ಹಿಂಗ ಒಂದೊಂದು ತಿಳ್ಕೋತ ಹೋದಾಗ ಬಹಳ ಅದ. ಅದಕ್ಕೆ ಅಂದ್ರೇನು, ಈಗ ಯೂಶಲಿ ಅಂದ್ರೆ ಈಗ 1ನೇ 2ನೇ ಇದ್ದಂಗ್ರಿ ಇದೆಲ್ಲ. ಸಾವಯವ ಕೃಷಿ ಹೆಂಗದ ಅಂದ್ರೆ, ಫಸ್ಟ್ ಈಗ ಬಂದವರಿಗೆ ಹೆಂಗಪ್ಪ ರೀಪ್ಲೇಸ್ ಯೂರಿಯಾ ಬದ್ಲಿದು, ಜೀವಾಮೃತ ಶಿಫಾರಣೆ ಬದ್ಲಿ, ಅಂದ್ರೆ ಪೆಸ್ಟಿಸೈಡ್ ಬದ್ಲಿದು, ಹುಳುಕ್ ಎಣ್ಣೆ ಇದು ಹಂಗತ್ತೆ. ಬಟ್ ಬರ್ತಾ ನಾವ್ ಎಷ್ಟು ಹಿಂಗ್ ಸಕ್ಸಸ್ಫುಲ್ ಹೊಲಗಳು ನೋಡ್ತೀವಲ್ಲ, 10-15 ವರ್ಷದ ಅನುಭವ ಆಗಂತ ಹೋದ, ಅವ್ರಿಗೆ ಯಾರಿಗಾರು ಜೀವಾಮೃತ ಅನ್ಕೊಳ್ಳಿ ಅದೇನ್ ಬೇಕಾಗಲ್ರಿ, ಆಟೋಮೆಟಿಕ್ ಹೊಲಕ್ ಅಂತ ಆತ್ಮಹತ್ಯೆ. ಈಗ ನೀವು ನೋಡಿರಲ್ಲಿ ಎಲ್ಲಾ ಕಡೆ ತಪ್ಪಿ ಗೊಬ್ಬರ ಹಂಗೆ ಬಿದ್ದಾರ, ಕಬ್ಬಿನ ಹೊಡಿ ಹಾಕ್ಯಾರ. ಈಗ ಫಸ್ಟ್ ಕಬ್ಬಿನ ಹೊಡಿ ಹಾಕಿದ್ಕೊಳ್ಳೆ ಅದಕ್ಕೆ ಎಣ್ಣೆ ಹೊಡಿಬೇಕ್ರಿ, ಅದು ಇನ್ನೊಂದಿನೋ ಹೊಡಿಬೇಕು, ಆರ್ಗಾನಿಕ್ ಕಾಂಪೋಸ್ಟ್ ಹೊಡಿಬೇಕು, ಕೊಳಿತದ್ರಿ ಅಂತ ಹೇಳಿ. ಇವ್ರು ಏನು ಹೊಡಿಲ್ಲ, ಆಟೋಮೆಟಿಕ್ ಕೊಳತಾವ. ಆದ್ರೆ ಇದು ಅನುಭವ ಆಗ್ತಾ ನಿಮಗೂ ಗೊತ್ತಾಗ್ತದೆ ಹೋಗ್ತು. ಆದ್ರೆ ಇಲ್ಲಿ ನಾವೇನು ಫಸ್ಟಿಗಿರ್ಲಿ ಲಾಸ್ಟಿಗಿರ್ಲಿ ಕಲಿಬೇಕಾಗಿದ್ದು ಒಂದ್ 5-6 ಪ್ರಿನ್ಸಿಪಲ್ ಇವತ್ತು ಕಲ್ಕೊಂಡು ಹೋಗಾರ. ಏನು ಒಂದೇ ಕೃಷಿ ಅಂದ್ರ ನಾವ್ ಅನ್ಕೊಂಡಿದೀವಿ ಒಂದ್ ಯಾವ್ದೋ ಒಂದ್ ಬೆಳಿ ಮಾಡೋದಷ್ಟೇ. ಇಲ್ಲಿ ನೋಡ್ರಿ ಯಾವ್ದು ಇಲ್ಲ ಅನ್ನಪ್ಲೇ ಹೇಳ್ರಿ. ಯಾವ ಹೊಲ್ದಾಗ ಈಗ ಹಣ್ಣಿನ ಗಿಡ ತಗೋರಿ, ಹಣ್ಣಿನ ಗಿಡಗಳವ, ಏಕದಳವ, ದ್ವಿದಳವ, ಕೋಳಿ ಕುರಿ ಪಶು ಸಂಗೋಪನೆ ಅದರೊಳಗೆಲ್ಲವ. ಇದ್ರಲಿಂದ ಏನಾಗ್ತದ ಅಂದ್ರ ಇವತ್ ನಾವ್ ಬರೇ ಒಂದ್ 10 ಎಕರೆದಾಗ ಬರೇ ತೊಗರಿ ಅದ, ಇನ್ನೊಂದ್ ಏನೋ ಅದ ಅಂದಾಗ ಮಳಿ ಇಲ್ಲ. ಇವತ್ ತೊಗರಿ ಯಾರು ಬಿತ್ತಿಲ್ಲ, ಅರ್ಧ ಮಂದಿ ಬಿತ್ತೋರ್ದು ಲುಕ್ಸಂದಾಗ ಅವ್ರ ಮುಗು ನೋಡ್ಕೊಂಡು ಕೊಡ್ಬೇಕು. ಈ ಮನುಷ್ಯನ ಬಲ್ಲಿ ಹೆಂಗದ ಅಂದ್ರೆ ಇವತ್ತು ಕಾನ್ಫಿಡೆನ್ಸ್, ಈ ವರ್ಷ 5-6 ಲಕ್ಷ ಗಳಿಸ್ತೇನ್ರಿ 3 ಎಕರೆದಾಗ ಆತೆ. 3 ಎಕರೆದಾಗ ಕಬ್ಬು ಮಾಡಿದವರು ಇಲ್ಲ 3-5-6 ಲಕ್ಷ ಗಳಿಸಲ್ಲ ಈಗ. ಮತ್ ಏನದಂದ್ರೆ ಇದ್ರೊಳಗೆ ಏನೋ ಚಿಕ್ಕು ಮಾಡ್ತಾರ, ಹಾಲ್ ಮಾಡ್ತಾರ, ಮನಿಗ್ ಉಣ್ತಾರ, ಮನಿಗೆಲ್ಲಾನು ಉಣ್ತಾರ. ಸೊ ಅದಕ್ಕೆ ನಮ್ಮ ಕೃಷಿ ಹೆಂಗಾಗ್ಬೇಕಂದ್ರೆ ಈ ಸಮಗ್ರ ಕೃಷಿ ಒಳಗೆ ಬರ್ಬೇಕು. ಇವತ್ತು ನೀವು ಪ್ರಯತ್ನ ಮಾಡಿದ್ರೆ ಅಂದ್ರೆ ಒಂದು 5-6 ವರ್ಷನಾಗ ನಿಮ್ದು ರೆಡಿ ಆಗ್ತದೆ. 5-6 ವರ್ಷ ಇದು ತಾಳರಿ, ಹಲಸಿನ ಹಚ್ಚಿದ 10 ವರ್ಷ ಹಿಂದ್ ಹಚ್ಚಾರಿ, ನಾವೆಲ್ಲ ತೋದ್ಕೊಡಮ್ 10 ವರ್ಷ ಯಾರು ಕಾಯ್ಬೇಕಾದ್ರೆ ಒಕ್ಕಲ್ತನೆ ಮಾಡೋದಿಲ್ಲ. ಇದು ಬರೀ ಒಕ್ಕಲ್ತನದಲ್ರಿ, ಎಲ್ಲಕ್ಕೂ ಹಂಗೆ ಅದ. ಬಟ್ ಅದ್ರೊಳಗೆ ನಾವು ವಿಚಾರ ಮಾಡಲಾಗಿದೆ,
ಈಗ ನಾವು ಶಾಲಿ ಕಲಿತೇವ್, ಶಾಲಿ ಕಲ್ತ್ಕೊಳ್ಳಿ ಒಂದಕ್ಕೆ ಹೋದ್ಕೊಳ್ಳಿ ಜಾಬ್ ಸಿಗಲ್ಲ. PSLC ಆಗ್ತದ, PUC ಆಗ್ತದ, ಡಿಗ್ರಿ ಆಗ್ತದ, ಡಿಗ್ರಿ ಆದ್ಮೇಲೆ ಮಾಸ್ಟರ್ ಡಿಗ್ರಿ ಅಂತೇವ್, ಮಾಸ್ಟರ್ ಡಿಗ್ರಿ ಆದ್ಮೇಲೆ PhD ಅಂತಾರ, PhD ಆದ್ಮೇಲೆ ನೆಟ್ ಆಗ್ಬೇಕಂತಾರ. ಹಿಂಗ ಒಂದಕ್ಕೊಂದೊಂದಕ್ಕೆ ಆದ್ಮೇಲೆ ನೌಕರಿ ಸಿಗ್ತದ. ಇಲ್ಲಿ ಯಾರೇ ಇರಿದ್ರ ಹಂಗ ಯಾವ್ದೇ ಒಂದ್ ಅಷ್ಟೇ ಆಯ್ತು. ಅದ್ರೊಳಗೆ ಏನಾದ್ರು ನಾವ್ ಏನ್ ಮಾಡ್ತೀವಿ, ಎಲ್ಲರೂ ಅದ್ರೊಳಗೆ ನಡೆದಾರ, ನಾವ್ ನಡೆದೇವು. ಇದ್ರೊಳಗೆ ಯಾರು ಹೆಚ್ಚಿಗೆ ಹೋಗಲ್ಲ. ಈಗ ನಾವೇ ಇವತ್ತು ಆಳ್ಕೊಳ್ಳಿ ನಾಳೆ ಬರ್ಬೇಕ್ರಿ ಅಂತ ಹೇಳಿ ಅದು ಆಗ್ಲಾರ್ದು ಮಾತಾಡಿ. ಆಮೇಲೆ ಕೃಷಿ ಯಾಕೆ ನಮ್ಮೊಳಗಂದ್ರೆ ನಮ್ಗೆ ಅದೇ ಕಲ್ಸಿಕತ್ತಾರ. ತೊಗರಿ ಯಾವ ಪೇಪರ್ ತಗೋತೀವಿ, ತೊಗರಿ ಬಗ್ಗೆ ನೋಡ್ತೀವಿ. ತೊಗರಿ 20 ಕ್ವಿಂಟಲ್ ಕಳ್ಸರು, ನಾವು 20 ಕ್ವಿಂಟಲ್ ಮಾಡಕ್ ಹೋದ್ವಿ. ಟೊಮೆಟೊದಾಗ 20 ಲಕ್ಷ ಕಳ್ಸರು, ನಾವು ಟೊಮೆಟೊ ಅದು 1 ವರ್ಷ ಆಗಿರ್ತದೆ. ಅದು ಎಷ್ಟು ಅವ್ರಿಗೆ ನಾವು ನಮ್ದು ಬ್ರೈನ್ ಅಷ್ಟು ಮೆಮೊರಿ ಪವರ್ ಅಷ್ಟು ಸ್ಟ್ರಾಂಗ್ ಇರ್ತಿ. ಅವ್ರು ಎಷ್ಟು ವರ್ಷ ಮುಂದಿನ ವರ್ಷ ಕೇಳಮಿ, ಅದ್ರ ಮುಂದಿನ ವರ್ಷ ಕೇಳಮಿ ಅಂತ ಹೇಳಿ. ಹಿಂಗೆ ಒಂದ್ಸಲ ಪೇಪರ್ದಾಗ ಬಂದಿತ್ತು, ಏನು ಗಿರ್ ಹಾಕಿ 10 ಲೀಟರ್ ಹಾಲು ಹಿಂಡಗತ್ತಾರ. 10 ಲೀಟರ್ ಮುಂಜಾನೆ ಚೇಂಜಿಂಗ್ ಅಂದ್ಕೊಳ್ಳಿ ಫೋನ್ ಹಚ್ಚಿ ಕೇಳ. ಮತ್ತೆ ಆ ಬಳ್ಳಾರಿ ಮನುಷ್ಯನಿಗೆ ಫೋನ್ ಹಚ್ಚಿ ಕೇಳಿ, ಹೇಳ್ರಿ ತಪ್ಪು ಬರ್ದಾರ, 10 ಲೀಟರ್ 2 ಸಲ ಸೇರ್ ಬರ್ದೇನ್ ಹೇಳಿನಿ, ಅವ್ರು 1 ಸಲ ಬರ್ದಾರ ಅಂತ ಹೇಳಿ. ಇಂಥ ಎಷ್ಟು ಆತ ಗೊತ್ತಿಲ್ಲ ನಮಗ್. ಅದ್ರ ನಾವ್ ಆಮೇಲೆ ಯಾರಿಗೂ ನಾವು ಪೇಷನ್ಸ್ ಇಲ್ರಿ, ಕೇಳ್ಬೇಕು ಹೇಳ್ಬೇಕು. ಈಗ ನಮಗ್ ಯಾಕೆ ನಾವು 10 ವರ್ಷದಿಂದ ಇಂಥವ್ರಿಂದ ಇವ್ರು ನಾವು ಕಲ್ತಿದ್ದ ನಮ್ದು BSc ಆಗ್ರಿ. ಅದು ಅಲ್ಲಿ ಎಷ್ಟು ಕಲ್ತೀನಿ, ಇವ್ರ ಬಗ್ಗೆ ಓಡಾಡಕ್ಕೆ ಹೆಚ್ಚಿಗೆ ಕಲ್ತಿದ್ದ. ಅವಾಗ ಸಕ್ಸಸ್ ಇದ್ದಿದ್ದು, ಫೇಲ್ಯೂರ್ ಇದ್ದಿದ್ದು, ಯಾವ್ದೇ ಕಲರ್ ಸಕ್ಸಸ್ ಆದ್ರೂ ಅಲ್ಲಿ ಹೋಗ್ಬರೋದು, ಫೇಲ್ಯೂರ್ ಆದ್ರೂ ಅಲ್ಲಿ ಹೋಗ್ಬರೋದು. ಹಂಗ್ ಮಾಡಿ ತಿಳ್ಕೊಂಡಿದ್ದು. ಈ ಒಂದು ಇವತ್ತೇನ್ ಬಂದಿರಿ ಇದ್ರೊಳಗೆ ನಿಮ್ದು ಏನಾದ್ರು ಪ್ರಶ್ನೆ ಇದ್ರು ಕೇಳ್ಕೊತವ್ರಿ. ಆಮೇಲೆ ನಮ್ದು ಏನ್ ತಿಳಿದಿದ್ದು ನಾವು ಹೇಳ್ಕೊತೋತಿ. ಒಂದ್ ಹೊಸದೇನೋ ಕಲ್ತು ನಿಮ್ ಹೊಲ ಒಂದ್ 5-6 ವರ್ಷನಾಗ ಇದ್ರಂಗ ಆಗ್ಲಿ ಅಂತ ನಮ್ಮ ಆಸೆ ಮಾಡ್ತೇನೆ. ಆಮೇಲೆ ನಾವ್ ಇಲ್ಲಿ ಭಾರತದಾಗ ಇದ್ದಿಸದಾಗ ನಮ್ಗೆ ಕಷ್ಟಗಳು ಗೊತ್ತಿಲ್ರಿ ಭಾಳ. ನೀವ್ ನಂಬ್ತಿರೋ ಬಿಡ್ತಿರೋ ಏನ್ ಅಂತಿರೋ ಗೊತ್ತಿಲ್ಲ. ನಮಗ ಅನಿಸ್ತದ ಅಮೆರಿಕ ಚಲೋ ಅದ, ಇನ್ನೊಂದ್ ಚಲೋ ಅದ ಅಂತ ಹೇಳಿ. ಅಮೆರಿಕ ಪಿಕ್ಚರ್ ನೋಡಿ ಎಷ್ಟು ಮಂದಿ ಅಮೆರಿಕಕ್ಕೆ ಹೋಗೋದ್ ಬಿಟ್ಟಾರ ಅಂಬೋದು ಗೊತ್ತದ. ಏನದಂದ್ರ ಅಲ್ಲಿ ನಾವು ನಮಗ ಯಾಕಂದ್ರೆ ನಾವು ಮೊನ್ನೆ ರೀಸೆಂಟ್ ಆಗಿ ಪೆಟ್ರೋಲ್ ಶಾರ್ಟೇಜ್ ಇತ್ತು. ಆ ಶಾರ್ಟೇಜ್ ಇದ್ದಾಗ ಬ್ರಿಟನ್ದಾಗ ಎಲ್ಲಾ ಸೆಲ್ಫ್ಗಳು ಖಾಲಿ ಆಗಿ ದುಕಾನ್ದಾಗ ಬ್ರೆಡ್ ಬಿಸ್ಕಿಟ್ ಎಲ್ಲ ಅವ್ರಿಗೆ ಊಟ ಸಿಗ್ತಿರ್ಲಿಲ್ಲ. ಬಟ್ ನಮ್ಮಲ್ಲಿ ಎಷ್ಟೇ ದಿವಸ ಏನೇ ಆದ್ರೂ ನಮ್ಗೆ ಊಟ ಸಿಗಲ್ಲ, ನಿಂದ್ರಲ್ಲ. ಯಾಕಂದ್ರೆ ನಮ್ಮ ಹಳ್ಳಿಗಳ ದೇಶ. ಹಿಂಗಾಗಿ ಅನ್ನೋದು ನಮ್ಗೆ ಜಲ್ದಿ ಗೊತ್ತಾಗಲ್ಲ. ಈಗ ಆಮೇಲೆ ಇನ್ನೊಂದು ಇದು ಕೆಮಿಕಲ್ಸ್ ಯಾಕೆ ಪ್ರಮೋಟ್ ಮಾಡತಾರ, ಯಾಕೆ ಆಗ್ತದ ಅಂತಂದ್ರ ಇದು ಅಜೆಂಡಾ ಅದ ರೀ. ಏನದಂದ್ರೆ ನಮ್ ದೇಶಕ್ಕೆ ಗುಲಾಮ್ ಮಾಡ್ಬೇಕಂಬುದು ಅಜೆಂಡಾ ಅದ. ಆಮೇಲೆ ನಮಗಂತ ಇವರು ಹೆಚ್ಚಿಗೆ ಆಗ್ತದ, ಸೈಂಟಿಫಿಕ್ ರಿಸರ್ಚ್ ಅದಾವ ಅಂತೇಳಿ. ಸೈಂಟಿಫಿಕ್ ರಿಸರ್ಚ್ ಎಷ್ಟು ತಪ್ಪು ಅಂಬೋದು ನೀವೇಂದ್ರ ಎಕ್ಸಾಮ್ ಸ್ಟಡಿದಾಗಿದ್ರ ಅಂದ್ರೆ ಗೊತ್ತಿರ್ತವ ಯಾವ ರೀತಿ ಆಗ್ತದ ಅಂತೇಳಿ. ಹಂಗ್ ಸ್ಟಡಿ ಕರೆಕ್ಟೇ ಇತ್ತು ಅಂದ್ರೆ ಪ್ಯಾರಾಸಿಟಮಾಲ್ ಕರೆಕ್ಟ್ ಇತ್ತೆ, ರೆಕಮೆಂಡ್ ಮಾಡೋ ಎಲ್ಲಾ ಸೈಂಟಿಫಿಕ್ ಆಗಿ ಮಾಡಿದ್ರು. ಮತ್ ಬ್ಯಾನ್ ಯಾಕೆ ಮಾಡಪ್ಪ ಇವತ್ತು? ಗ್ಲೈಫೋಸೇಟ್ ಸೈಂಟಿಫಿಕ್ ಆಗಿ ಹೇಳಿದ್ದದ. ಗ್ಲೈಫೋಸೇಟ್ ಸೈಂಟಿಫಿಕ್ ಆಗಿ ಹೇಳಿದ್ಮೇಲೆ ಯಾಕೆ ಎಲ್ಲಾ ದೇಶದಾಗ ಬ್ಯಾನ್ ಅದ? ನಂಬಲ್ ಅದ್ರಿ ಆಸ್ಟ್ರೇಲಿಯಾದಾಗ ಅದ, ಬಟ್ ಭಾಳ ದೇಶದಾಗ ಗ್ಲೈಫೋಸೇಟ್ ಬ್ಯಾನ್ ಅದ. ಎಂಡೋಸಲ್ಫಾನ್ ಚಲೋ ಅಂತೇಳಿ ಪ್ರಮೋಟ್ ಮಾಡಿದ್ರು, ಈಗ ನಮ್ ದೇಶನಾಗ ಬ್ಯಾನ್ ಆಯ್ತು. ಯಾಕೆ ಹಿಂಗಾಯ್ತು? ಇವೆಲ್ಲ ನಾವು ಚಿಂತನೆ ಮಂತನ ಮಾಡ್ಬೇಕಾಗ್ತದೆ. ಒಂದ್ ಆಯುರ್ವೇದಿಕ್ ಹರ್ಬ್ ತೋರಿಸ್ರಿ, ಅರ್ಶಿಣ್ಲಿಂದ ಚಲೋ ಇತ್ತ ಹೇಳ್ಯಾರಪ್ಪ, ಈಗ ಅರ್ಶಿಣ ಬ್ಯಾನ್ ಮಾಡ್ಯಾರ ಅಂತ ಹೇಳಿ. ಯಾವ್ದೋ ಒಂದ್ ಲವಂಗ್ಲಿಂದ ಏನೊಂದು ಕಮ್ಮ ಆತಿತ್ತು, ಅದು ಈಗ ಬ್ಯಾನ್ ಮಾಡ್ಯಾರ, ಇದ್ರಲ್ಲಿ ನೆಗೆಟಿವ್ ಅಂತ ಹೇಳಿ. ಆಯುರ್ವೇದಿಕ್ದಾಗ ಆಯ್ತು, ಸಾವಯವ ಕೃಷಿದಾಗ ಯಾವ್ದು ಹಂಗಿಲ್ಲ, ಎಲ್ಲಾ ನಿಸರ್ಗದಾಗ ಅದ. ಅದಕ್ಕೆ ನಾವು ತಿಳ್ಕೊಬೇಕಾಗ್ತದೆ. ಅದಕ್ಕೆ ನಾವ್ ಎಲ್ಲಾನು ಸೈಂಟಿಫಿಕ್ ಅದ ಅನ್ಕೊಳ್ಳಿ ನಂಬದ್ ಬೇಡ. ಹಂಗತ್ತೆ ಸೈಂಟಿಸ್ಟ್ ತಪ್ಪತ್ತಲ್ಲ ಐತಿಲ್ಲ, ಅವ್ರ ಕೆಲಸ ಅವ್ರು ಮಾಡಕತ್ತಾರ. ಆದ್ರೆ ನಾವೇನು ನಮ್ಮ ಕೃಷಿಗೆ, ನಮ್ಮ ಭೂಮಿಗೆ, ನಮ್ಮ ಮನೆಗೆ, ನಮ್ಮ ಮನಸ್ಸಿಗೆ, ನಮ್ಮ ಆರೋಗ್ಯಕ್ಕೆ ಯಾವ್ದು ಒಳ್ಳೇದು ಅದು ನಾವು ಮಾಡ್ಕೊತ ಹೋಗ್ಬೇಕಾಗ್ತದೆ. ಅದಕ್ಕೆ ನಾವ್ ಇಲ್ಲಿರೋದ್ರಿಂದ ನಮ್ಮ ಪಾರಂಪರಿಕ ಜ್ಞಾನದ ಬಗ್ಗೆ ನಾವು ತಿಳ್ಕೊಬೇಕು. ಎಷ್ಟ್ರ ಮಟ್ಟಿಗೆ ನಮ್ಮ ಪಾರಂಪರಿಕ ಜ್ಞಾನ ಅಂದ್ರೆ ಬಹಳ ಸಲ ಇಲ್ಲಿ ಜ್ಞಾನ ಹೊರಗೆ ಹೋಗಿ ಹೊರಗಿನಿಂದ ನಮಗ್ ಬಂದವು. ಎಲ್ಲ ಕೃಷಿಗಿರ್ಬೋದು, ಆಯುರ್ವೇದಿಕ್ ಇರ್ಬೋದು, ಹೆಲ್ತ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಯಾವ್ದೇ ಇರ್ಬೋದು, ಗ್ರಹಗಳ ಸಹಿತ ಹಿಂಗೆಲ್ಲ ಆಸ್ಟ್ರಾನಮಿ ಎಲ್ಲ ತಗೊಂಡ್ರು ನಮ್ ದೇಶದಿಂದ ಹೋಗಿದ್ದೆ ಅದ ನಾಲೆಜ್. ಅದಕ್ಕಿಂತ ನಾವು ಈ ದೇಶದಾಗ ಇದ್ದೀವಿ, ಇಲ್ಲಿ ಜ್ಞಾನದ ಬಗ್ಗೆ ಸ್ವಲ್ಪ ತಿಳ್ಕೊಕ್ ಮಾಡಕ್. ಇದು ಎಲ್ಲಿದ್ ಬರ್ತದ ಜ್ಞಾನ? ನಾವೇನ್ ತಿಳ್ಕೊತೀವಿ ಪುಸ್ತಕದಿಂದ ಬರ್ತದೇನು? ನೀವು ಸುತ್ತಮುತ್ತ ಹಿರಿಯರಿಗೆ ಮಾತಾಡೋದ್ ಕಲೀರಿ. ನಿಮ್ ಊರಾಗ ಯಾರು ಹಿರಿಯರ್ಲಿಂದ ತಿಳ್ಕೊತ ನಾವು ಜನಪದ ಸಾಹಿತ್ಯದಾಗ ಅದ, ಹಂಗ್ ತಿಳ್ಕೊತ ಹೋಗ್ಬೇಕಾಗ್ತದ. ಆಮೇಲೆ ಇದೇನ್ ಕ್ಲೈಮೇಟ್ ಅದಲ್ರಿ, ಇದು ಕ್ಲೈಮೇಟ್ ನಾವ್ ಅನ್ಕೊಂಡಂಗೆ ವರ್ಷ ಇರಲ್ಲ. ಒಂದ್ ವರ್ಷ 2 ವರ್ಷ ಹೋದ ವರ್ಷ ಮಳಿ ಹೆಚ್ಚಾಗಿ ಹಾಳಾಗ್ಯಾವ ನಮ್ಮ ಭೂಮಿಗಳು. ಈ ವರ್ಷ ಮಳಿ ಇರೋದೇ ಹಾಳಾಗತ್ತದ. ಈ ವಾತಾವರಣ ನಮ್ ಕೈದಾಗಿಲ್ರಿ, ನಾವ್ ಅನ್ಕೋತೇವೆ ಮೇಂಟೈನ್ ಮಾಡ್ಬೋದು, ಆಗಲ್ಲ. ಮಳಿ ಬರಂಗ್ ಮಾಡ್ತೀವಿ, ಮಳಿ ಹೋಗಂಗ್ ಮಾಡ್ತೀವಿ, ಮೋಡ ಬಿತ್ತನೆ ಮಾಡ್ತೀವಿ, ಅವೆಲ್ಲ ಆಗ್ಲಾರ ಮಾತು. ಬಟ್ ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ನಾವು ಕೃಷಿ ಮಾಡೋದು ನಮ್ ಕೈದಾಗದ. ಏನಾಗ್ತದೆ ವಾತಾವರಣಕ್ಕೆ ನಾವು ಅಡ್ಜಸ್ಟ್ ಹೆಂಗ್ ಆಗ್ಬೋದು? ಮಳಿ ಕಮ್ಮಿ ಆಗ್ತದೆ, ಹೆಚ್ಚಿಗೆ ಆಗ್ತದೆ. ಪ್ರಿಡಿಕ್ಷನ್ಸ್ ಆಗ್ತಾವ್ರಿ. ಪ್ರಿಡಿಕ್ಷನ್ ಬಗ್ಗೆ ನಿಮ್ಗೆ ಬರ್ಸಕೂಡ್ರಿ. ಪ್ರಿಡಿಕ್ಷನ್ಸ್ ಬಗ್ಗೆ ಹೇಳ್ಬೇಕಂದ್ರ ನಾವ್ ಇವತ್ತು ಮಾಡರ್ನ್ ಮೆಟ್ರಾಲಜಿ ಎಲ್ಲ ಹೇಳ್ತೀವಿ. ವಾರಣಾಸಿ ಒಳಗ ಒಂದು ರಿಸರ್ಚ್ ಮಾಡ್ತಾರೆ. ವಾರಣಾಸಿ ಒಳಗ ಒಂದು ರಿಸರ್ಚ್ ಮಾಡ್ತಾರ, ಇಲ್ಲಿ ನಾ ಬರಿಲ್ಲ ಅಂದ್ರೆ ವಾರಣಾಸಿ ಒಳಗ ಒಂದು ರಿಸರ್ಚ್ ಮಾಡ್ತಾರೆ. ಏನಂತ ಹೇಳಿ ಪಂಚಾಂಗ ಪ್ರಕಾರ ಅಥವಾ ಏನ್ ಹೇಳ್ತಾರಲ್ಲ ಆ ರೀತಿ ಅಸ್ಟ್ರಾನಮಿ ಪ್ರಕಾರ ಏನ್ ಪ್ರಿಡಿಕ್ಷನ್ ಮಾಡ್ಯಾರ, ಏನ್ 14 ದಿವಸ ಮಳಿ ಬರ್ತದಲ್ಲ ಮಾಡ್ತಾರ. ಆಮೇಲೆ 25 ವರ್ಷದಿಂದ ಮಳಿ ತೋತಾರ ಡಾಟಾ, ಅಂದ್ರೆ ಪ್ರಿಡಿಕ್ಷನ್ ಏನ್ ಮಾಡ್ಯಾರ, ಆಮೇಲೆ ಮಳಿ ಏನ್ ಬಂದದ ಅವೆರಡೂ ಟ್ಯಾಲಿ ಮಾಡ್ತಾರೆ. 25 ವರ್ಷದ ಡಾಟಾ ಪ್ರಿಡಿಕ್ಷನ್ ಮಾಡಿ ಆಮೇಲೆ ರಿಸಲ್ಟ್ ಬರ್ತದ. 94% ಅಕ್ಯುರಸಿ ಇರುತ್ತೆ. ಈಗಿನ ಅಕ್ಯುರಸಿ ಅದ ರೀ 15 ತಿಂಗಳ ಜೂನ್ ನೋಡ್ತೀವಿ, ವೆದರ್ ರಿಪೋರ್ಟ್ ನೋಡ್ತೀವಿ, ನಾಳೆ ಬರ್ತದ ಮಳಿ ಅನ್ಕೋತೀವಿ. ಇವತ್ತು ಬಿತ್ತೇವು, ಮಳಿ ಬರಲೇ ಆಗ್ಯದ. ಇವಾಗ ಬುಧವಾರ ಗುರುವಾರ ಮಳಿ ಬರ್ತದ, ಸೋಮವಾರ ಮಂಗಳವಾರ ಬಿತ್ತೋದು, ಬುಧವಾರ ಇಲ್ಲ ಮಳಿ ಇಲ್ಲ.
ಅಂದ್ರೆ ಪ್ರಿಡಿಕ್ಷನ್ಸ್ ಎಲ್ಲೋ ತಪ್ಪವ. ಇದು ಎಲ್ಲಿದಿತ್ತು, ಭಾರತೀಯ ಜ್ಞಾನದ ಇಷ್ಟಿತ್ತು. ಆಮೇಲೆ ಅಂದ್ರೆ ಅಕ್ಯುರಸಿ ಇದು ಕತಿ ಹೇಳಕತ್ತಲ್ರಿ, 25 ಇಯರ್ಸ್ ಡಾಟಾ ತಗೊಂಡು ರಿಸರ್ಚ್ ಮಾಡಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮಾಡಿದವ. ಸೊ ಅದಕ್ಕೆ ನಾವೇನು ನಮ್ ಸುತ್ತಮುತ್ತ ಮಳಿ ಹೇಳಿಕೆ ಆಗ್ತಿರ್ತಾವ, ಆದ್ರೆ ಆ ಊರನ್ನ ಮಳಿ ಅವರೇ ಹೇಳ್ತಾರೆ ಹೆಚ್ಚಾಗಿ. ಇಲ್ಲಿ ಕೂತು ನಾ ಕಾಳಗಿದ ಮಳಿ ಹೇಳಕ್ ಬರಲ್ರಿ, ಯಾಕಂದ್ರೆ ಅಲ್ಲಿ ಕಾಳಗಿ ಗಿಡಗಳು ಬೇರೆ ಇರ್ತಾವ, ಇಲ್ಲಿ ಗಿಡಗಳು ಬೇರೆ ಇರ್ತಾವ. ಅವು ವೆದರಿಗೆ ರೆಸ್ಪಾಂಡ್ ಮಾಡ್ತಾವ. ಕಕ್ಕಿ ಗಿಡ ಅದ, ಬೇನ್ ಗಿಡ ಅದ, ಮಾವಿನ ಗಿಡ ಅದ, 6 ತಿಂಗಳು ಮೊದ್ಲು ಹೇಳ್ತಾವ. ಮಾವಿನ ಹೂವ ಆದ 6 ತಿಂಗಳಿಗೆ ಮಳಿ ಆಗ್ತದ ಫಸ್ಟ್ ಮಳಿ. ಕಕ್ಕಿ ಹೂವ ಆದ 45 ದಿವಸ ಮಳಿ ಆಗ್ತದ. ಕಾಗಿ ಗೂಡ್ ಮೇಲೆ ಮಳಿ ಹೇಳ್ತಾರ. ಸೊ ಇಂಥವ್ ನಾವು ಸ್ವಲ್ಪ ಇದು ಒಮ್ಮೆಲೆ ಎಕ್ಸ್ಪರ್ಟ್ ಆಗಲ್ಲ, ಬಟ್ ಬರ್ತಾ ನಾವು ತಿಳ್ಕೊ ಪ್ರಯತ್ನ ಮಾಡಿದ್ರೆ ನಾ ಇಷ್ಟ ಇದು ಎದಕ್ಕೆ ಹೇಳಿದ್ರೆ ಭಾರತೀಯ ಜ್ಞಾನದ ಬಗ್ಗೆ ಇಂಪಾರ್ಟೆನ್ಸ್ ಹೇಳಕ್ ಅಷ್ಟೇ, ಮತ್ತೇನಿಲ್ಲ. ಅದಕ್ಕೆ ನಮ್ ಕ್ಲೈಮೇಟ್ ಏನಿಲ್ಲಲ್ಲ ನಮ್ ಕೈದಾಗ, ಅದಕ್ಕೆ ನಾವ್ ಏನ್ ಮಾಡ್ಬೋದು, ಹಿಂದಕಿನವ್ರು ಏನ್ ಮಾಡ್ತಿದ್ರಿ, ತೊಗರಿ ಅದ ಅಂದ್ರೆ ತೊಗರಿಯಾಗ ಅಕಡಿ ಬೆಳಿ ಬೆಳಿತಿದ್ರು. ಹೆಸರ, ಉದ್ದ, ಸುತ್ತಮುತ್ತ ಬೆಂಡಿ, ಒಳಗ ಚೆಂಡು ಹೂವ, ಔಡುಲ, ಹಿಂಗ ಏನೇನೋ ಇರ್ತಿದ್ರು. ಆಮೇಲೆ ಸ್ವಲ್ಪ ಅದರೊಳಗೆ ಸ್ವಲ್ಪ ತೆಗೆದ ಭೂಮಿ ಇತ್ತಂದ್ರೆ ಅಲ್ಲಿ ಕಳಿವಿ ಬೆಳಿತಿದ್ರು. ತೊಗರಿಯಾಗನು ಅಕಡಿ ಬೆಳೆಯಾಗ ಕೌಳಿ ಬೆಳೆದಾರ, ಸೌತಿ ಹಾಕ್ತಿದ್ರು. ಆಗ ಈಗ ಏನಾಗ್ತದೆ, ಮಳಿ ಜಾಸ್ತಿ ಬಂದ್ ಕೂಡ ತೊಗರಿ ಹೋಗ್ತದ. ಬಟ್ ತೊಗರಿ ಹೋದ ಟೈಮಿಗೆ ಉಳಿದಿದ್ದೇನೋ ಒಂದ್ ಸಿಗ್ತದೆ ನಮಗ. ಆಗ ಈಗ ಏನದ, ತೊಗರಿ ಒಳಗ್ ಬರೇ ತೊಗರಿ ಆದ್ರೆ ಮಳೆ ಹೆಚ್ಚಾಯ್ತು, ತೊಗರಿ ಹೋಗ್ಬಿಡ್ತು, ಆ ವರ್ಷ ಜೀರೋ ಬರುತ್ತೆ. ಈಗ ತೊಗರಿ ಮಳಿ ಬರ್ಲಿಲ್ಲ, ತೊಗರಿನೂ ಹೋಗ್ತದ. ಬಟ್ ತೊಗರಿ ಹೋದ ಟೈಮ್ನಾಗ ಒಳಗೆ ಏನಾರ ಮಳಿ ಬರಲ್ಲ, ಎಳ್ ಇರ್ತದ, ತೊಗರಿಯಾಗ ಎಳ್ ಹಾಕ್ತಿರಿ, ಎಳ್ ಮಳಿ ಕಮ್ಮಿ ಆದ್ರೆ ಆತ್ವತ್ ಹೇಳ್ತಾರ. ಈಗ ತೊಗರಿಯಾಗ ಎಳ್ ಹೆಚ್ಚಾಗಿ ಹಾಕಿದ್ರ ಎಳ್ ಮಳಿ ಕಮ್ಮಿ ಆಯ್ತಂದ್ರೆ ಎಳ್ ಬರ್ತಾವ, ತೊಗರಿ ಹೆಚ್ಚಿಗೆ ಆಯ್ತು, ಮಳಿ ಹೆಚ್ಚಿಗೆ ಆಯ್ತು, ತೊಗರಿ ಬರ್ತದೆ. ಯಾವ್ದೋ ಒಂದ್ ಬೆಳೆ ನಮ್ ಕೈ ಸಿಗ್ತಾವ. ಇನ್ನ ಏನ್ ಮಾಡ್ತೀವಿ, ಎಳ್ ತೆಗೆದು ಹಾಕ್ಬೇಕು ತೊಗರಿ ಅಂದು. ಎಷ್ಟು ಮಂದಿ ತೊಗರಿಯಾಗ ಎಳ್ ಹಾಕೋರಿದ್ದೇನೋ ಇಲ್ಲ. ಸೊ ಈ ಪರಿಸ್ಥಿತಿ ಒಳಗ ವಾತಾವರಣಕ್ಕೆ ಹೊಂದ್ಕೊಳ್ಳಂಗ ನಾವು ಬೆಳಿ ಮಾಡ್ಬೇಕಾಗ್ತದೆ. ಅಂದ್ರೆ ವಾತಾವರಣ ಏನೇ ಇರ್ಲಿ ನಮ್ಗೊಂದ್ ಬೆಳಿ ಬರ್ಬೇಕು. ಅದಕ್ಕೆ ನಾವೇನ್ ತಿಳ್ಕೊಬೇಕು, ಯಾವ ಬೆಳಿ ಮಳಿ ಹೆಚ್ಚಿಗಾದ್ರೂ ಬರ್ತದೆ, ಯಾವ ಬೆಳಿ ಮಳಿ ಕಮ್ಮಿ ಆದ್ರೂ ಬರ್ತದೆ, ಅವೆರಡು ಕಾಂಬಿನೇಷನ್ ಹೆಂಗ್ ಮಾಡ್ಕೋಬೇಕು. ಆಮೇಲೆ ಕಾಂಬಿನೇಷನ್ ಇಂದ ಏಜ್ ಮೇಲೆ, ಕ್ರಾಪ್ ಡ್ಯೂರೇಷನ್ ಮೇಲೆ. ಈಗ ತೊಗರಿ ಒಳಗೆ ಹತ್ತಿ ಮಾಡಲ್ರಿ, ಯಾಕೆ ಎರಡು ಸೇಮ್ ಡ್ಯೂರೇಷನ್. ಅದೇ ತೊಗರಿ ಒಳಗೆ ಹೆಸರ, ಉದ್ದ, ಸೋಯಾಬೀನ್, ಈಗ ಸೋಯಾಬೀನ್ ಬಂದದ, ಎಳ್ಳ, ಇವೆಲ್ಲಾನು 90 ದಿವಸ ಕಟಾವ್ ಆಗ್ತದೆ. ಸೊ ಇಂಥವ್ ನಾವು ಬೆಳಿ ಮಾಡ್ಕೋಬೇಕು. ಅದಕ್ಕೆ ನಿಮ್ ಊರಾಗ ನಿಮ್ ಬಳಿ ಯಾವ ಬೆಳಿ ಕಾಂಬಿನೇಷನ್ ಬೆಳಿತಾರೆ ಅಬ್ಸರ್ವ್ ಮಾಡಿ. ಯಾಕಂದ್ರೆ ನಾ ಇಲ್ಲಿ ಕೂತ್ ಹೇಳಿ ಬರಲ್ರಿ. ಈಗ ಯಾದಗಿರಿ ಕಡೆ ನೀವು ಶಾಪುರ್ ಕಡೆ ಹೋದ್ರಂದ್ರೆ ಸಜ್ಜಿ ಹಿಂಗಾರ್ದಾಗ ಹಾಕ್ತಾರ, ಸ್ವಲ್ಪ ಜೋಳ ಬಿಟ್ಟ ಟೈಮ್ ಹಾಕ್ತಾರ. ಈಗ ನಾ ಅವ್ರಿಗೆ ಅಂದ್ರೆ ನಾವು ಸಜ್ಜಿ ಈಗ ಬಿತ್ತಿರಿ ಅಂದ್ರೆ ಅವ್ರ ನಾವು ಹುತ್ತಂತಾರ. ಸೊ ಅದಕ್ಕೆ ಏನಂದ್ರೆ ನಿಮ್ ಊರಾಗ ನೀವ್ ಯಾವ ಊರಾಗ ಕೂತಿರಲ್ಲ ಆ ಊರಂದು ಕಾಂಬಿನೇಷನ್ ನೋಡ್ಕೊ. ಅವಾಗ ನೀವು ಲಿಸ್ಟ್ ಮಾಡ್ಕೊ, ಯಾವ ಬೆಳಿ ಒಳಗೆ. ಶೇಂಗಾ ಒಳಗೆ ಯಾವ ಬೆಳಿತೀರಿ, ಶೇಂಗಾ ಒಳಗೆ ಏನ್ ಹಾಕ್ತಾರ, ಸೂರ್ಯಪಾನದಾಗ ಏನ್ ಹಾಕ್ತಾರ, ಕಡ್ಲಿ ಒಳಗೆ ಏನ್ ಹಾಕ್ತಾರೆ, ಕಡ್ಲಿ ಒಳಗೆ ಸೂರ್ಯಪಾನ ಹಾಕೋದು ಚಲೋ ರೀ. ಸೊ ಇಂಥವೆಲ್ಲ ನಾವು ಅದಕ್ಕೆ ಒಂದು ಮಳಿ ಹೆಚ್ಚಾಲಿ ಕಮ್ಮಲಿ ನಂಬಲ್ಲಿ ಯಾವ್ದಾರ ಒಂದ್ ಬೆಳಿ ಬರ್ಬೇಕು, ಅದು ನಮ್ ಕೈದಾಗಿಲ್ಲ, ಇದು ನಮ್ ಕೈದಾಗದ. ಸೊ ಇದು ನಾವು ಅರ್ಥ ಮಾಡ್ಕೋರಿ. ನೆಕ್ಸ್ಟ್ ಟೈಮ್ ನಿಂದ ಸ್ವಲ್ಪ ಇದು ಲಿಸ್ಟ್ ಮಾಡ್ಕೋತೀವಿ ಯಾವ್ದು. ಯಾಕಂದ್ರೆ ನಾವು ಬೆಳೆ ಅಂದ್ರೆ 5-6 ಬೆಳಿ ಮೇಲೆ ಹೇಳಲ್ರಿ ಯಾರು. ಇವ್ರು ಬಿಟ್ರೆ, ರೈತರು ಬಿಟ್ರಿ, ಕಾಸು ಒಟ್ಟುಟನ್ ಮಾಡೋ ರೈತರು ಬಿಟ್ರೆ, ಈಗ ನನ್ನಂತ ಸಾಲಿ ಕಲ್ತಾನಿಕ ತೊಗರಿ, ಹೆಸರ, ಉದ್ದ ಆಯ್ತು, ಇನ್ನೊಂದ್ 2-3 ಬೆಳಿ ಹೇಳ್ತೀವಿ. ಜೋಳ, ಸೋಯಾ, ಈಗ ಸೋಯಾ ಅದ, ಹಿಂಗೊಂದ್ 5-6 ಹೇಳ್ತೀವಿ. ಯಾಕೆ ಅಗಸಿ ಹೋಯ್ತು, ತಲೆ ಹೋಯ್ತು, ಹೋಸ ಕೊತ್ತಂಬರಿ ಹೋಯ್ತು, ಹವೇಜ್ ಹೋಯ್ತು, ಜೀರ್ಗಿ ಹೋಯ್ತು, ಇಂತ ಎಷ್ಟು ನಾವು ಕಾರಳ ಹೋಯ್ತು. ಕಾರಳ ಎದಕ್ ಹಾಕ್ತಾರ ಅನ್ನೋದು ಗೊತ್ತಿಲ್ಲ, ಊಟ ಮಾಡೋದಷ್ಟೇ ಗೊತ್ತಿಲ್ಲ. ನಾನು ವಿಚಾರ ಮಾಡ್ತಿದ್ದೆ ಫಸ್ಟಿಗೆ, ಕಾರಳ ಇರೋದೇ 2-3 ಸೇರು ಉಣ್ತೇವೆ, ಎದಕ್ ಬೇಕಪ್ಪ ನಮ್ಮ ಮಟ್ಟಿಗೆ ಬರ್ತಿತ್ತು ಅಂತ ತಿಳಿಯಾಗ. ಬಟ್ ನಿನ್ ಯಾವ್ದೋ ಒಂದು ಬುಕ್ ಓದೋಗುತ್ತೆ, ಕಾರಳದಿಂದ ಹಿಂಡಿ ದನಗಳಿಗೆ ಹಾಕಿದ್ರೆ ದನಗಳ ಆರೋಗ್ಯ ಚಲೋ ಇರ್ತೀವತ್ತೆ. ಕಾರಳ ಹಿಂಡಿ ಗೊತ್ತೇಳಿ ನನಗೆ. ಗುರೆಳೆ, ಹುಚ್ಚಾಳ ಅಂತಾರ, ಗುರೆಳ ಅಂತಾರ ಕಾರಳಿಗ. ಕಾರಳ ಅಂದ್ರೆ ಹಿಂಡಿ ಮಾಡಿ, ದನಗಳಿಗೆ ಹಿಂಡಿ ಕೊಟ್ರೆ ದನಗಳ ಆರೋಗ್ಯ ಹಾಲು ಹೆಚ್ಚಿಗೆ ಆಗ್ತವ. ಈಗ ಎಲ್ಲಿ ಸಿಗ್ಲಿಕತ್ತಾರ ಹಿಂಡಿ. ಸೊ ಅದಕ್ಕೆ ಎಲ್ಲೋ ಒಂದ್ ಕಡೆ ಲಿಂಕ್ ಅದ, ನಾವು ಮಿಸ್ ಮಾಡ್ಕೊಂಡಿದ್ವಿ. ಅದಕ್ಕಂದ್ರೆ ಕ್ರಾಪ್ ವೆದರ್ ನಮ್ ಕೈದಾಗ ರಿಪೋರ್ಟ್ ಇದು ನಮ್ ಕೈದಾಗಿಲ್ಲ, ಬೆಳಿ ನಮ್ ಕೈದಾಗ ಅದು, ಆ ಬೆಳಿ ಜೊತೆ ನಾವು ಮಾಡ್ಬೇಕು. ಅದ್ರ ಜೊತೆಗೆ ಏನಿದೆ ಗಿಡ ಹಚ್ಕೊಂಡ್ರೆ ಅಂದ್ರೆ ಇನ್ನೊಂದು ಚಲೋ. ಈಗ ಒಂದ್ ವರ್ಷ ಈ ವರ್ಷ ಮಳಿನೇ ಬರ್ಲಿಲ್ಲ, ಹೆಸರುನೂ ಆಲಿಲ್ಲ, ತೊಗರಿನೂ ಆಲಿಲ್ಲ, ನಮ್ ಗಿಡಗಳ ಕೈ ಹಿಡಿತಾವ. ಈಗ ನೋಡ್ರಿ ನಮ್ ನಮ್ ಏರಿಯಾದಾಗ ಆಗಲ್ಲ ಅಂದ್ರು ಅಲ್ಸಿನ ನಿಮ್ ಎದರಲ್ಲ 50 ಕಾಯಿ ಕೊಟ್ಟದ. ಸಮೃದ್ಧ ತಿಂದ್ರ ಮಾರಿಲ್ಲ, ತಿಂದ್ರು. ಬಟ್ ಮಾರನು ರೊಕ್ಕದ 50 ಕಾಯಿ ಇಂಟು 100 ಅಂದ್ರೆ 100 ರೂಪಾಯಿ ಸಿಕ್ಕರು 5,000 ರೂಪಾಯಿ ಆಯ್ತು. ಆಮೇಲೆ ತಿಂದ್ರೆ ಏನಾಗ್ತದೆ, ಹೊಲದ ಮೇಲೆ ಆಸಕ್ತಿ ಬರ್ತದ. ನಾವ್ ಹೊಲಕ್ಕೆ ಯಾಕೆ ಹೋಗಲಾಗಿದೆ ದಿನ. ಈಗ ಮಳೆ ಇಲ್ಲ, ಏನಿಲ್ಲ, ಹೊಲಕ್ಕೆ ಎಷ್ಟು ಮಂದಿ ಹೋದರಿದ್ದು, ಎಂದಪ್ಪ ಖಾಲಿ ಅದ, ಹೋಗೋದು ಬರೋದು ಏನ್ ಮಾಡೋಣ, ಗಾಡಿ ಪೆಟ್ರೋಲ್ ಹೋಗಲ್ಲ, ಅಥವಾ ಹೋಗ್ ಬಂದ್ರೆ ಸುಮ್ಮನೆ ಏನು ಮಾಡೋದು, ಸುಮ್ಮನೆ ಇಲ್ಲೇ ಕಟ್ಟಿ ಕೊಡ್ತೀವಿ. ಬಟ್ ಹೊಲಕ್ ಹೋದಾಗ ಏನಾಯ್ತು ಇವರಿಗೆ, ಹೊಲ ಒಂದ್ ತಿಂದ ಮೇಲೆ ಇಲ್ಲೇ ಇರ್ಬೇಕಪ್ಪ, ಕಾಯಿ ಅದ, ಇನ್ನೊಂದದ, ಹೊಲ ನೋಡ್ ಬಂದ್ರಿ, ತಿರ್ಗಾಡ್ ಬಂದ್ರಿ, ಯಾವ ಹಣ್ಣಿನ ಗಿಡ ಇಲ್ಲ, ದಾಳಿಂಬರ ಅದ, ಚಿತ್ತಾಫಲ್ ಅದ. ಎಷ್ಟು ಗಿಡಕ್ಕೆ ನಾವು ನೀರ್ ಹಾಕ್ಬೇಕು ಬರೀತ್ ಹೇಳ್ತೇವ, ನೀರ್ ಹಿಂಗಿಂಗ್ ಹಾಕ್ಬೇಕ್ರಿ, 8 ದಿವಸಿಗೆ ಹಾಕ್ಬೇಕು, ಗೊಬ್ಬರ ಇದ್ದ ಸಿಗ್ಬೇಕು. ಯಾವ ಗಿಡಕ್ಕೆ ನೀರ್ ಹಾಕಪ್ಪ ಯಾರು ಹೇಳ್ರಿ. ಚಿಕ್ಕು ಅವ ಸುತ್ತಮುತ್ತ ಒಳಗ. ಆಮೇಲೆ ಸೀತಾಫಲ್ ನೋಡಿದ್ರಿ, ಯಾವ್ದು ರಾಮ್ಫಲ್ ನೋಡಿದ್ರಿ, ಮೂಸಂಬಿ ತೆಗದ್ರಿ, ಮೂಸಂಬಿ ಅವರಿ. ಹಿಂಗ ಬಾಳ ಗಿಡ, ಯಾವ ಹಣ್ಣಿನ ಗಿಡ ಇಲ್ಲ ನಪ್ಲೆ. ಸದಕ್ ನಿಮ್ ಹೊಲ್ದಾಗ ಹೆಂಗ್ ಗಿಡ ಆರಿಸ್ಬೇಕಂತಂದ್ರೆ, ಗಿಡಗಳು ನೀವು ಸುಮ್ಮನೆ ಲಿಸ್ಟ್ ಮಾಡ್ಕೋತಾರ ಯಾವ್ದೇ ಗಿಡ. ಹಣ್ಣಿನ ಗಿಡ ಯಾವ ಇರ್ಬೋದು, ಕಟ್ಟಿಗೆ ಗಿಡನೂ ಇರ್ಬೋದು. ಅವ್ ಗಿಡ 1 ಗಿಡ 2 ಗಿಡ ನಮ್ಮಲ್ಲಿ ಇರ್ಬೇಕು. ಆತವ ಬಿಡ್ತಾವ, ಎಲ್ಲಿ ಮಾರ್ತದ. ನಾವ್ ಫಸ್ಟ್ ಮಾಯ ಗಿಡ ಹಚ್ಕೊಳ್ಳಿ, ಎಲ್ಲಿ ಮಾರ್ಬೇಕ್ರಿ, ಬರ್ತದಿಲ್ರಿ ಫಸ್ಟ್ ಪ್ರಶ್ನೆ. ಯಾಕೆ ತಿನ್ಬೇಕಂತಂದ್ರೆ ವಿಚಾರ ಮಾಡಿದೇವ್ ನಾವು.
ಅದೇ ರೀ ಸಿಗ್ತಾವ ಹೆಂಗ್ ಸಿಗ್ಲಕತ್ತಾವ ಹೆಂಗ್ ತಿನ್ಲಕತ್ತಿ ಎಲ್ಲರಿಗೂ ಗೊತ್ತದ ಅವ್ರ ಆಯ್ತ ತಿನ್ನೋದ್ರಕ್ಕೆ ಫಿಕ್ಸ್ ಅದ ತಂದರೆ ತಿನ್ಲಕತ್ತೀರಿ ಆ ತಿನ್ನೋ ರೊಕ್ಕದ ತರ ರೊಕ್ಕದಾಗ ನಾವ್ ಗಿಡ ಹಚ್ಬೋದ್ಲ. ಎಷ್ಟೋ ಸಲ ನಾ ಕೇಳೇನ್ರಿ ಹಚ್ಬೇಕಾದ್ರೆ ನುಗ್ಗಿ ಗಿಡ ಹಚ್ಚಿದ ಹೊಲ್ದಾಗ ಕಡದ್ರೆ ಯಾಕ್ರೆ ಹಿಂಗ್ ಹೋತಿರ್ತೀನಿ ನೋಡಿರ್ತೀನಿ ನುಗ್ಗಿ ಮಾಡ್ಕೋತ ಒಂದ್ ಮಾತ ಅದೊಂದ್ ನುಗ್ಗ ಇನ್ನೊಂದ್ ಮಾತ ಏನಾರ ಅವ್ರ ಅಂದ್ರ ಇಲ್ರಿ ಹಾದೇಗಾಗಿತ್ತು ಮಂದೆಲ್ಲ ಕಾಯಿ ಅವರೇ ಕಡ್ಕೊಂಡ್ ನೋಡಿದ್ರು ಕಡದ್ ಬಿಟ್ರಿ ಆಕೆ ಕಾಯಿ ಮಂದಿ ಹೋಗಿರ್ಬೇಕು ಎಲ್ಲಿರಿ ನಿಮಗದ ಎಲ್ಲಿ 300 ರೂಪಾಯಿ ಕಿಲೋ ಮಾರ್ಗತ್ತ ಒಣಗಿದು ಏನು ಬೇಡ ನೀವು ವಾರಕ್ಕೊಂದ್ಸಲ ಊಟ ಮಾಡಿದ್ರೆ ಪಲ್ಯ ಸಿಗ್ತದ 40 ರೂಪಾಯಿ ಕೆಜಾರಿ ಯಾವ್ದು ಪಲ್ಯ ಸಿಗಲ್ಲ 10 ರೂಪಾಯಿ ಸೂಡ 10 ರೂಪಾಯಿದೆ ಒಂದು ಊಟ ಮಾಡಿದ್ರೆ ನಿಮ್ ಕೈ ಪಲ್ಯ 52 ವಾರ ವಾರಕ್ಕೆ ಒಂದೇ ಸಲ ನುಗ್ಗಿ ತಪ್ಪುದು ಅಂತಂದ್ರು 500 ರೂಪಾಯಿ ಅದ್ರ ಗೊತ್ತಾ ಅಂದ್ರೆ ಆ ಗಿಡ ಮಂದಿ ಕಾಯಿ ಹೋದ್ರೂ ತಪ್ಪಲ್ಲಾರೆ ನಮಗ್ ಸಿಗ್ಬೇಕು ಆ ದೊಡ್ಡ ಗುಣ ಇವ್ರ ಬಲ್ಲಿ ಅದೊಂದು ದೊಡ್ಡ ಗುಣ ನೋಡಿದ್ವಿ. ಅದಕ್ಕೆ ಗಿಡ ಅದಕ್ಕೆ ಏನ್ ಮಾಡ್ರಿ ಒಂದೇದು ಬೆಳೆ ಆರಿಸ್ರಿ ಎರಡನೇದು ಏನದ ಗಿಡಗಳು ಏನದ ಯಾವ್ದೇ ಗಿಡ ಇರಲಿ ಹಿಂಗ ರೇಜ್ಕಾಯಿ ಬರ್ತಾವ ಹುಣಸಿಕಾಯಿ ಸಿಹಿ ಹುಣಸಿ ಸುಂಬಳಕಾಯಿ ಅಂದ್ರು ಸುಂಬಳಕಾಯಿ ಯಾರು ತಿನ್ನೋದು ಬಟ್ ಅದು ಹಿಂಗ್ ತಂದು ಕೊಡೋದ್ರಿಂದ ಗೊತ್ತೈತೆ ಅದ್ರ ತಿಂದರ್ ಹೇಳೋರ್ ನಂಗೆ ಹೆಲ್ತ್ ಬೆನಿಫಿಟ್ ಹಿಂಗ ನೋಡ್ರಿ ವಿಡಿಯೋ ಕಳ್ಸರು ಆಮೇಲೆ ಅವ್ರು ಉಪ್ಪಿನಕಾಯಿ ಹಾಕ್ತಾರತ್ತೆ ಯಾರೋ ಇನ್ನೊಂದು ವಿಡಿಯೋ ಕಳ್ಸರು ಕಗ್ಗದಿದ್ದಾಗ ಮತ್ ನೋಡ್ರಿ ಮನ್ಯಾಗ ಉಪ್ಪಿನಕಾಯಿ ಬರೀ ಮಾವಿನಕಾಯಿ ನಿಂಬಿಕಾಯಿನೇ ಗೊತ್ತದ ಅದು ಖರೀದಿ ಮಾಡಿದ್ರೆ ಅಂದ್ರೆ ಹೆಂಗಿರ್ತದೆ ಯಾರಿಗೂ ಗೊತ್ತಿಲ್ಲ ನಾವು ಫ್ಯಾಕ್ಟ್ರಿಗೆ ಹೋಗಿ ಬಂದಿದ್ದೋ ಗೊತ್ತದ ಹೆಂಗ ತಿಂದೆ ಅಂದ್ರೆ ಹೆಂಗ ಯಾಕೆ ತಿನ್ಬೇಕಪ್ಪ ಅನಿಸ್ತದ ಅದ್ರ ಬಲ್ಲಿ ನೀವು ಹಿಂಗ ಹೊಸ ಉಪ್ಪಿನಕಾಯಿ ಬರ್ರಿ ಬೇರೆ ಬೇರೆ ಉಪ್ಪಿನಕಾಯಿ ತಿನ್ಬೋದ ಹಿಂಗ ಉಪ್ಪಿನಕಾಯಿ ಲೆಕ್ಕ ಹಾಕೋದ್ರ ನಿಮ್ ಬರೀ ಮನ್ಯಾಗ ಒಂದ್ 20-30 ಡಬ್ಬಿ ಉಪ್ಪಿನಕಾಯಿ ಹಾಕ್ತಾವ ಅದಕ್ಕ ನೆಕ್ಸ್ಟ್ ನೀವೇನದಪ್ಪ ಅಂತಂದ್ರ ನೀವ್ ಮ್ಯಾಕ್ ಕೊಡ್ರಿ ಬರ್ರಿ ಆರಾಮ್ ಕೊಡ್ರಿ ಮ್ಯಾಕ್ ಚಪ್ಪೋದ್ರ ಕೂತ್ಬಿಡ್ರಿ ಹೌದು ಇಲ್ಲಿ ನಡೀತಾರ ಚಪ್ಪೋದ್ರ ಸಿಗ್ತೇನೆ ಸೊ ಅದಕ್ಕ ನಾವೇನದಂದ್ರೆ ಒಂದೇದು ಬೆಳೆ ಆರಿಸೋದ್ರಿ ಎರಡನೇದಕ್ಕೆ ಹಣ್ಣಿನ ಗಿಡಗಳು ಇದೇ ಹಣ್ಣಿನ ಗಿಡಗಳು ಅನ್ಕೋತೀವ್ರಿ ನಾಳೆ ನಿಮ್ ಬುಕ್ನೇ ಬರ್ಕೋತಾರ ಈ ಗಿಡ ತರ್ಬೇಕು ಎಲ್ಲೋ ನೋಡಿರ್ತೀರಿ ಸಿಹಿ ಹುಣಸಿದಾಗ ಸಿಹಿ ಅದ ಹುಣಸಿದಾಗ ಕಹಿ ಅದ ಹುಣಸಿದಾಗ ಹುಳಿ ಅದ ಹಿಂಗ್ ಬೇರೆ ಕಹಿ ಇರ್ಲಿಕ್ಕಿಲ್ಲ ಬಟ್ ಬೇರೆ ಹಿಂಗ್ ಯಾವ್ದೇ ಗಿಡ ಇರ್ಲಿ ಈ ಗಿಡ ಇಲ್ಲ ಅಂತಂದ್ಬಾರ್ದು ವಾಟರ್ ಆಪಲ್ ಅಂತ ಕೇಳ್ತೀರಿ ಎಲ್ಲರೂ ಹೋದಾಗ ಒಂದ್ ಗಿಡ ಇತ್ತು ತಗೊಂಡ್ ಬಂದ್ ಹತ್ತೋದ್ಕಲ್ಲಿ ಈ ಗಿಡ ಹತ್ಕೋತದ ನಿಮ್ಗೆ ಸಮಸ್ಯೆ ಬರ್ತಾವ ಏನು ಮಂಗ್ಯಾನ್ ಕಾಟ ಅದಾರಿ ಹಂದಿ ಕಾಟ ಅದಾರಿ ಅಂತ ಇದು ಸಮಸ್ಯೆ ಇರೋದ್ರಿ ಇಲ್ಲೇ ನಿಮ್ ನೋಡಿ ಎದ್ರೆ ನೋಡ್ರಿ ಹಳ್ಳಿ ಮಾಡ್ಕೊಳ್ರಿ ನಾ ಇದು ಎಷ್ಟು ಮಂದಿ ಸಕ್ಸಸ್ಫುಲ್ ನೋಡಿನಿ ಅವ್ರೆಲ್ಲರೂ ಅಂತಾರೆ ಆ ತರ ನಿಸರ್ಗದಾಗ ಅವರು ಬದುಕ್ತಾರ ಅಂತ ಯಾರು ಕಕ್ಲತಿ ಮಾಡೋರ್ ಇದ್ದಾವಲ್ಲ ಯಾರು ಮಾಡಲಾಗಿದಾವಲ್ಲ ಯಾರು ಹಚ್ಚಲಾಗಿದಾವಲ್ಲ ನಾವ್ ನೆಪ ಹೇಳ್ತೇವೆ ಲೇಬರ್ ಸಿಗಲ್ರಿ ಗಿಡ ಸಿಗಲ್ರಿ ಮಳಿ ಬರಲ್ರಿ ಮಂದಿ ಕಟ್ಕೊಂಡ್ ಹೋಗ್ತಾರಿ ನಮ್ಮಲ್ಲಿ ಕುರಿ ತಿಂತಾರ್ರಿ ಇವೆಲ್ಲ ಅದಕ್ಕೆ ಗಿಡ ಹಚ್ಚರಿ ಗಿಡ ಹಚ್ಚಕ್ ನೀವ್ ಏನ್ ಬೇಲಿ ಮಾಡ್ಕೋಬೇಕು ಸಣ್ಣದಿದ್ದಾಗ ಅದಕ್ಕ ಮಲ್ಚಿಂಗ್ ಮಾಡ್ಕೋಬೇಕು ಫಸ್ಟ್ ಒಂದ್ ವರ್ಷ ಕಾಯ್ಬೇಕಾಗ್ತದ ಅದ್ ಹೆಂಗತಿ ಹೇಳ್ಕೊತಾರೆ ಎರಡನೇದು ಮೂರನೇದು ಏನದ ಪಶು ಸಂಗೋಪನೆ ಆಕಳ ಕುರಿ ಕೋಳಿ ಎದಕ್ ಬೇಕು ಅಂತ ಆಕಳ ಹಾಕ್ಬೇಕನ್ನ ಹೊರಗಿನಿಂದ ಡಿಪೆಂಡ್ ಆಗಿದ್ದೇವೆ ಗೊಬ್ಬರ ಸಲುವಾಗಿ ಹೆಡ್ಡಿ ಸಲ ಅದಕ್ಕ ಮೇನ್ ಹಾಲ ಸಗಣಿ ಮತ್ತು ಗೋಮೂತ್ರ ಇವ್ ಮೂರು ಬೇಕ್ರಿ ಹಾಲ್ ಅಂದ್ಕೂಡ ನಾವ್ ಅಂದ್ಕೂಡ ಡೈರಿ ನಮ್ ಊರಾಗ ಡೈರಿ ಇಲ್ರಿ ಆಕಳ ಮಾಡಲ್ಲ ಅಥವಾ ಹಾಲ್ ಸಿಗ್ಲಿಕತ್ತಾವ್ರಿ ನಾವ್ಯಾಕ್ ತರ್ಬೇಕಂತ ಬಟ್ ಬಾಳ ಹಳಿದ್ ಬೇಡ ನಿನ್ನೆ ನ್ಯೂಸ್ ನೀವು ನೋಡಬೇಕ್ರಿ ಮಹಾರಾಷ್ಟ್ರದಾಗ ಏನ್ ನಡೆದತ್ತೆ ಅಮೂಲ್ ಬ್ರ್ಯಾಂಡ್ ಸಹಿತ ಬಂತು ಸಣ್ಣವರೇ ಬೇಡ ಅಮೂಲ್ ಬ್ರ್ಯಾಂಡ್ ಸಹಿತ ಪನ್ನೀರ್ ಎಲ್ಲಿ ಹೊಂಟದ ರೇಡ್ ಮಾಡ್ಯಾರ ಇನ್ ರೇಡ್ ಮಾಡಿದ್ರ ಸುಳ್ಳು ಇತ್ತು ಗೊತ್ತಿಲ್ಲ ಮತ್ತೆ ಅದಕ್ಕೇನಂದ್ರೆ ಆ ಮಟ್ಟಿಗೆ ಇರ್ಬೇಕಾದ್ರೆ ನಾವೇನ್ ಉಳ್ಳೋಗತ್ತಿದ್ದೆವು ಅದಕ್ಕ ನೀವು ಮನ್ಯಾಗ ನೀವ್ ಯಾಕೆ ಆಕಳ ಕಟ್ಟಿ ಹಾಲು ಉಣಬಾರ್ದು ಫಸ್ಟ್ ನೀವೇನಂದ್ರ ನಮ್ದು ಆಕಳವರಿ ಆಕಳ ಹಾಲು ಬರೋದು 1 ಲೀಟರ್ 2 ಲೀಟರ್ ಮನ್ಯಾಗ ಎಷ್ಟೇ ಬಂದಿರ ನೀ ಆಕಳ ಕಟ್ಟಾರದಾಗ ಹೆಚ್ಚಿಗೆ ಹಾಲು ಕುಡಿಬಹುದು ಅಂತ ನಾ ಅಂದ ಇಷ್ಟೇ ಉಣಾರಪ್ಪ ಸಾಕು ಅಂತೇಳಿ ಕಟ್ಟಿದೇವ್ ಹಾಲು ಅದ್ರ ಪರಿಣಾಮ ನಂಗೆ ಗೊತ್ತಾಗತ್ತವ 15 ವರ್ಷದ ಹುಡುಗರವ ಅದ್ರ ಮೇಲೆ ನನ್ಗೆ ಅರ್ಥ ಆಗತ್ತವ ಏನೋ ನನ್ ಡಿಫ್ರೆನ್ಸ್ ಇದಕ್ಕಾಗತ್ತೆ ಸೊ ಅದಕ್ಕೇನದಂದ್ರೆ ದಯವಿಟ್ಟು ಆಕಳ ಹಾಲು ಮುಂದಕ್ಕೆ ಬರ್ರಿ ಈ ಕಡೆ ಪಟ್ನಾ ಊರ್ ಕಡೆ ಒಂದ್ ಕಾರ್ ನಿಂತ ನೋಡ್ರಿ ಅದಕ್ಕೇನದಂದ್ರೆ ಒಂದು ಆಕಳ ಆಮೇಲೆ ನೆಕ್ಸ್ಟ್ ಇದ್ರ ಮುಂದ್ ಭಾಳ ವಿಚಾರ ನಾವ್ ಬರೀ ಹಾಲಿ ನಿಂತಿದ್ವಿ ಆಮೇಲೆ ಗೋತಾ ಸಗಣಿ ಗೊತ್ತು ಗೋತಾ ಸಗಣಿಯಿಂದ ಏನೇನ್ ತಯಾರಾಗತ್ತೆ ಎಲ್ಲ ಗೊತ್ತದ ನೀವು ಗೋತಾ ಸಗಣಿಲಿಂದ ನೀವು ಮನೆಗೆ ಬರಂತ ಎಲ್ಲಾ ವಸ್ತುಗಳು ಸಾಬೂನ್ ಇರ್ಬೋದು ಹಲ್ಪುಡಿ ಇರ್ಬೋದು ಇವೆಲ್ಲ ನಿಂದ್ರದಂದ್ರೆ ನೀವು ರೊಕ್ಕ ಉಳಿತು ಆಮೇಲೆ ರೊಕ್ಕ ಉಳಿಯೋದ್ರಿ ನಿಮ್ ಆರೋಗ್ಯ ಬಹಳ ಚಲೋ ಐತಿ ಯಾಕಂದ್ರೆ ಕೆಮಿಕಲ್ ಏನ್ ಬಳಸಕತ್ತಿ ಅದು ಹೇಳೋದ್ ಬೇಡ ಇಲ್ಲ ಅಂದ್ರೆ ಏನಂದ್ರೆ ಅಷ್ಟು ದುಷ್ಪರಿಣಾಮ ನಮ್ಗೆ ಅದ ಅದು ಮೀರಿ ಬಳಸಿದ್ರೆ ಅಂದ್ರೆ ನಾವು ಹೊರಗೆ ಖರೀದಿ ಮಾಡತ್ತದ ಒಂದ್ ರೊಕ್ಕ ಉಳಿತು ನಮ್ಮ ಆರೋಗ್ಯದ ಪರಿಣಾಮ ಬರ್ತದೆ ಅಂಡ್ ಅದ್ರೊಳಗೆ ನಾವು ಪಶುಗಳು ಉಳಿಸ್ಬೇಕಾದ್ರೆ ಮತ್ತೇನೇನ್ ಬೇಕು ರೋಗ ಬಂದಾಗ ಅದು ಮತ್ತೆ ಪಶು ಆಯುರ್ವೇದ ಎಲ್ಲ ಬರ್ತದೆ ನೆಕ್ಸ್ಟ್ ಕುರಿ ಕೋಳಿ ಈ ಕೋಳಿ ಅದಾವ ಈಗ ನೋಡ್ರಿ ಜಾಪಕ್ಕೆ ತಂದ್ರಿ ಹುಳ ಆಗ್ಯಾವ ಒಕಾಡಿದ್ರಿ ಏನಾಯ್ತದು ವೇಸ್ಟ್ ನೆಕ್ಸ್ಟ್ ಏನ್ ಮಾಡ್ತಾರ ಗೊತ್ತೇನ್ ರೈತರು ಬಹಳ ಮಂದಿ ರೈತರು ಏನ್ ಮಾಡ್ತೇವೆ ಜಾಪಳಕಾಯಿ ಗಿಡ ಹಚ್ಚಿದಾರಿ ಒಂದ್ 50 ಕಾಯಿ ಆತಾವ ಹುಳನೇ ಹೆಚ್ಚಿಗೆ ಆತಾವ 4-5 ಕಾಯಿ ಸಲ ಯಾಕೆ ಅರ್ಧ ದಿವಸ ಜಾಪಳ ಗಿಡನೇ ಕಡಿತೀವಿ ಬಹಳ ಸಲ ಬಟ್ ಇಲ್ಲಿ ಏನಾಗ್ತವ ಇವ್ರು 4-5 ಕಾಯಿ ಚಲೋ ತಿಂತಾರ ಉಳಿದಿ ಹುಳ ಆಗಿರ್ತಾವ ಹುಳ ಆಗಿದ್ ಏನಾಗ್ತಾವ ಕೋಳಿ ತಿಂತಾವ ಅವ್ರಿಗೆ ಯಾವ್ದೋ ನುಕ್ಸಾನ ಇಲ್ಲ ಹಂಗನು ಕೋಳಿದಾಗನು ಕೋಳಿ ಉಳಿದಿಂದ ಇಟ್ಟು ತಿಳ್ಕೊರ ಅಲ್ಲಿ ಗಿಡ ಇದ್ದಾವ ನೋಡ್ರಿ ಹೊಲ ತುಂಬಾ ನಿಸರ್ಗ ಆಟೋಮೆಟಿಕ್ ಅಂತ ನೋಡ್ಕೋತ ಹೋಗ್ತದ ಕಾಯಿ ಆತಾವ ಎಲಿ ಆತಾವ ಸೊ ಅದಕ್ಕೆ ಏನಂದ್ರೆ ಒಂದಕ್ಕೊಂದ್ ಲಾಭ ಅದ ನಿಂತವಲ್ರಿ ಅಲ್ಲಿ ಅದಕ್ಕೇನಂದ್ರೆ ಗಿಡ ಇದೆ ಆಗ್ತಲ್ಲ ಗಿಡದ ಮತ್ತೆ ನಾವು ಇಂಪಾರ್ಟೆನ್ಸ್ ಹೇಳ್ಕೊತ ಹೋಗ್ತೀವಿ ಬಟ್ ಫಸ್ಟ್ ಇದು ಕೃಷಿಗೆ ಬಂದಾಗ ರೈಟ್ ಕ್ಲೈಮೇಟ್ ಅಡ್ಜಸ್ಟ್ ಆಗ್ಬೇಕಾದ್ರೆ ನಮ್ ಜನ ಕುರಿ ಕೋಳಿ ಆಕಳಿದ್ರೆ ನಾವ್ ಏನೋ ಒಂದ್ ಬದುಕ್ತೀವಿ ಅದಕ್ಕೆ ಕುರಿ ಇರ್ಲಿ ಕೋಳಿ ಇರ್ಲಿ ಕೋಳಿ ಅದಕ್ಕೆ ಸಾಕ್ಬೇಕಪ್ಪ ಇಷ್ಟೆಲ್ಲ ಕೋಳಿ ಎದಕ್ ಬೇಕು ಒಂದು ಎಷ್ಟೋ ಸಲ ನಾ ಕೇಳಿದ್ರು ರೈತರ ಅನ್ಬೋನೆ ಹಾವಲಿಂದ ಬಚ್ಚಾಸೆ ಹೇಳ್ತಾರ ಹಾವು ಬಂದಾಗ ಕೋಳಿ ಒದರ್ತಾವ್ರಿ ಅವಾಗ ನಮ್ಗೆ ಬದುಕಿ ಇಲ್ಲಾಂದ್ರೆ ಕತ್ಕೊಳ್ಳೋರು ಇದ್ದು ನಾವು ಕಳಕೆ ಕೈ ಹಾಕಿ ಹಂಗೆಲ್ಲ ಹೇಳ್ತಾರ ಅದು ಇರ್ಲಿ ಅದಾದ್ಮೇಲೆ ಹುಳ ಉಪ್ಡಿತಿರ್ತಾವ ಬೆಳಿದಾಗ ತಿರ್ತಾವ
ಸೊ ಒಂದಕ್ಕೊಂದಕ್ಕೊಂದು ಲಿಂಕ್ ಅದ. ಅದಕ್ಕೆ ಆಕಳ ಕುರಿ ಕೋಳಿ ಇವೆಲ್ಲ ಇರ್ಲಿಕ್ಕೆ ಇದೆಲ್ಲ ಮಾಡಿದ್ರೆ 12 ತಿಂಗಳು ನಮ್ಗೆ ಆಹಾರ ನಂಬಲ್ಲೇ ಸಿಗಕ್ ಸರ್. ಇಲ್ಲಾಂದ್ರೆ ಏನಾಗ್ತದೆ, ತೊಗರಿ ಕಬ್ಬು ಮಾಡಿದವ್ರದ್ದು ನೋಡ್ರಿ ಚಲೋ 50 ಎಕರ್ನು ಕಬ್ಬು ಕೊಂಡ್ಕೋರ 50 ಲಕ್ಷ ಗಳಸಪ್ಲೇರ. ಬಟ್ ರೊಕ್ಕ ಯಾವಾಗ ಬರ್ತದ, ಒಂದೇ ಸಲ ಪಟ್ಟಿ ಬರ್ಬೇಕು. ಅದಾದ್ಮೇಲೆ ಅಲ್ಲಿ ತನಕ ಖರ್ಚು ಮಾಡ್ಕೋತ ಹೋಗ್ಬೇಕು, ಆ ಕಟ್ಟಿ ಅದಕ್ಕೆ ಬಡ್ಡಿ ಕಟ್ಬೇಕು, ಹಿಂಗೆಲ್ಲ ಅದ. ಬಟ್ ಇವ್ರ ಬಲ್ಲಿ ಒಂದು ಖರ್ಚಿಲ್ಲ, ಆಮೇಲೆ ಬರೋದ್ ತಿಂಗಳ ರೊಕ್ಕ ಅದ. ಅಂದ್ರೆ ಈ ತಿಂಗಳು ಒಂದ್ ಏನೋ ಅದೇ ಅದ, ಈ ತಿಂಗಳು ಏನೋ ಭಾಳ ಒಂದ್ 5 ಲಕ್ಷ ರೂಪಾಯಿ ಖರ್ಚು ಬರ್ತದೆ. 2-4 ಕೋಳಿ ಅಲ್ಲ ಅಂದ್ರೆ ಮತ್ತೆ 5,000 ರೂಪಾಯಿ ಬಂತು. ಕುರಿನೂ ಇದ್ದವ್ರು ಬಲ್ಲಿ, ಈಗ ರೀಸೆಂಟ್ ಆಗಿ ತೆಗೆದಿಲ್ಲ ಕುರಿ, ಮೊದಲೆಲ್ಲ ಕುರಿ ಇದ್ದವ್ರು ನಾವು ನೋಡೋ ಟೈಮ್. ಸೊ ಅದಕ್ಕೆ ಒಂದಕ್ಕೊಂದಕ್ಕೊಂದು ಯಾವ್ದು ಬಾಳೆ ಗಿಡ, ಇನ್ನೊಂದ್ ಸ್ವಲ್ಪ ದಿವಸ ಬಾಳೆ ಗಿಡ ಬರ್ತದ, ಆಮೇಲೆ ಚಿಕ್ಕು ಬರ್ತದ, ಕಬ್ಬು ಬರ್ತದ. ಒಟ್ಟೆ ಅಂದ್ರೆ ಈ ತಿಂಗಳದಾಗ ಇನ್ಕಮ್ ಇಲ್ಲ ಅನ್ನಪ್ಲೇ ಇಲ್ಲ. ಬಟ್ ನಮ್ಮ ಭೂಮಿ ಎಕ್ಸ್ಟ್ರಾ ಹಿಂಗದ. ಅದಕ್ಕೆ ಇದು ನಮ್ ತಿದ್ಕೋಬೇಕು. ನಮ್ ಕೃಷಿದಾಗ ಯಾರು ನೀವು ಕೃಷಿನ ಮಾಡ್ಲೇಬೇಕಾಗ್ಯದ. ಈಗ ಬಂದವ್ರಿಗೆ ಕಾಯಿಸ್ಲೇ ಬಂದಿರಂದ್ರೆ ಆಸಕ್ತಿ ಇದ್ದಲ್ಲೇ ಬಂದಿರಿ. ಅದಕ್ಕೆ ನಾವು ಫಸ್ಟ್ ಇದು ಪ್ಲಾನ್ ಮಾಡ್ಕೊ, ಹೋಮ್ವರ್ಕ್ ಮಾಡ್ಲೇಬೇಕ್ರಿ. ಆಮೇಲೆ ನಾವು ಉಂಡಿದ್ ನಾವು ಭಾಳ ಮಂದಿ ಬೆಳೆದಿದ್ ನಾವು ಉಣದಿಲ್ಲ, ಬರೀ ಮಾರ್ಲಕ್ ನಿಂದಿರ್ತೇವೆ. ಹಾಲು ಬೆಳಿತೇವೆ ಮತ್ತೊಬ್ಬರಿಗೆ, ತೊಗರಿ ಬೆಳಿತೇವೆ ಮತ್ತೊಬ್ಬರಿಗೆ, ಉಳಿದೆಲ್ಲ ಹೊರಗಿನ ತರ ಇರುತ್ತೆ. ಫಸ್ಟ್ ನೀವು ಮನೆಗೆ ಉಳ್ಳಕ್ ಶುರು ಮಾಡಿ. ಆಮೇಲೆ ನಾವ್ ಏನ್ ಉಣ್ತೀವಲ್ಲ ಅದ್ರ ಮೇಲೆ ನಮ್ ನಂಬಿಕೆ ಬಂದಾಗ ಹೆಚ್ಚಿಗೆ ಮಾರ್ಬೋದು. ಈಗಂದ್ರೆ ಬಾಳಿಕೆ ನೀವು ತಿಂದ ಮೇಲೆ ನೀವು ಹೇಳಕ್ ಚಲೋ ಅನ್ಸ್ತಾವ. ಆಮೇಲೆ ಬಾಳಿದ ಅಷ್ಟೇ ತಡ್ರಿ, ನಾವ್ ಮನೆ ಇವ್ರ ಬಳಿದ ಬಾಳಿ ಹೂವೇ ದೋಸೆ ಮಾಡಿದ್ವಿ. ಇವ್ರ ಇನ್ನ ಲಾಭ ತಕೋಬಹುದು. ಹೆಂಗಂದ್ರೆ ಬಾಳಿ ಸ್ಟೆಮ್ನಿಂದ ರೊಕ್ಕ ಮಾಡ್ಕೋಬಹುದು. ಜಾಪುಳ ಅವ್ರು ಅಷ್ಟೇ ಬೇಕಾಗಿಲ್ಲವ್ರು ಬಿಟ್ಟಾರ. ಬಟ್ ಇನ್ನೊಂದು ನಾವು ಇಂಟೆನ್ಸಿವ್ ಮಾಡ್ಬೇಕಾಯ್ತು, ಚಲೋ ಕಳಿಸ್ಬೇಕಾಯ್ತು, ಜಾಪುಳ ಎಲ್ಲಿಂದ ರೊಕ್ಕ ಮಾಡ್ಕೋಬಹುದು. ಅದು ಯಾವಾಗ ಬರ್ತದ, ನೀವ್ ಯಾವಾಗ ಅದು ಯೂಸ್ ಮಾಡ್ತೀರಿ. ಜಾಪುಳ ಎಲ್ಲಿದ್ ಯಾವಾಗ ಚಹಾ ಕುಡಿತೀರಿ ನೀವು ದಿನ ಚಲೋ ಅನಿಸ್ತು, ನಾಳೆ ನೀವು ಚಹಾ ಕುಡಿಬೇಕಾದ್ರೆ ನಾ ಚಹಾ ಕುಡಿದ್ನಪ್ಪ ಅಂದ್ರೆ ಮತ್ತೊಬ್ರಿಗೆ ಮಾರ್ಬೋದು. ಜಾಪುಳ ಎಲ್ಲಿ ಬೇರೆ ಬೇರೆ ರೇಟ್ ಬೇರೆ ಬೇರೆ ರೇಟ್ ಅದ. ಅದು ಚಲೋ, ಈ ಚಾಕಿನ ಹೆಚ್ಚಿಗೆ ರೇಟಿಗೆ ಮಾಡ್ತಾರೆ. ಆ ಜಾಪುಳಲ್ಲಿ ಹಲ್ಪುಡಿ ಮಾಡ್ಬೋದು. ಆ ಜಾಪುಳಲ್ಲಿ ಹಲ್ ತಿಕ್ಕೊಂಡ್ರೆ ಹಲ್ಲಿಗೆ ಔಷಧ ಇರೋದು. ಹಲ್ಪುಡಿ ಬರೇ ಟೇಸ್ಟ್ ಅಲ್ಲದು, ಔಷಧ ಅದು. ನೀವು ಅದ್ರಲ್ಲೇ ಬ್ರಷ್ ಮಾಡ್ಕೋಬಹುದು. ಸೊ ಅಂತ ಬಹಳ ಲಾಭ ಅದ. ಅದಕ್ಕೆ ನಿಮ್ ಯಾವ ಗಿಡ ನೆಕ್ಸ್ಟ್ ಏನ್ ಗಿಡ ಲಿಸ್ಟ್ ಮಾಡ್ತಿರಲ್ಲ, ಗಿಡ ಲಿಸ್ಟ್ ಮಾಡಿದ್ಮೇಲೆ ಗಿಡದಿಂದ ಏನೇನ್ ಲಾಭ ಆಗ್ತಾವ ನೆಕ್ಸ್ಟ್ ಲೆವೆಲ್ಗೆ ಹೋಗ್ರಿ. ಹಚ್ಚಿ ಬೆಳೆಸಕತ್ತೀರಿ, ಈ ಗಿಡ ಬೆಳೀತು, ಕಾಯಿ ಆಗ್ಯಾವ್ರಿ, ಕಾಯಿ ಹೆಚ್ಚಿಗೆ ಉಳಿಗತ್ತವ, ನೆಕ್ಸ್ಟ್ ಏನ್ ಮಾಡ್ಬೇಕು, ಅದು ನೆಕ್ಸ್ಟ್ ಲೆವೆಲ್. ಅದಕ್ಕೆ ಇದೆಲ್ಲ ಹಿಂಗ್ ತಿಳ್ಕೊತ ಹೋದಾಗ ನಾವು ಭಾರತೀಯ ಕೃಷಿ ಹಿಸ್ಟ್ರಿನೂ ತಿಳ್ಕೊಬೇಕಾಗ್ತಾವ. ನಾವೆಲ್ಲ ಹೇಳ್ತೀವಿ ಗ್ರೀನ್ ರೆವಲ್ಯೂಷನ್ ಆಗ್ಯದ್ರಿ, ಅದ್ರಲ್ಲಿಂದೇ ನಮ್ಗೆ ಅನ್ನ ಸಿಕ್ಕದ, ಇಲ್ಲಾಂದ್ರೆ ಉಪವಾಸ ಇದ್ರು ಬಹಳ ದಿವಸ ಮಾಡ್ಲತ್ತ, ಇಲ್ಲಾಂದ್ರೆ ಬರಗಾಲ ಬೀಳ್ತಿತ್ತು, ಮಂದಿ ಸತ್ತಿರು, ಬೆಂಗಾಲ್ ಫೆಮನ್ ತೋರಿಸ್ತಾರ. ಹಂಗೆಲ್ಲ ಈಗ ಎಲ್ಲಕ್ಕ ಸ್ಟೋರಿ ಎರಡೆರಡು ಅವರಿ. ಬೆಂಗಾಲ್ ಫೆಮನ್ ಈಗ ಒಂದ್ ಏನ್ ಹೇಳ್ತಾರ, ಅಲ್ಲಿ ಉಪವಾಸಲಿಂದ ಸತ್ತಿರತ್ತೇಳಿ, ಪ್ಲೇಗ್ ಬಂದ್ ಸತ್ತಿರತ್ತೇಳಿ ಇನ್ನೊಂದು ಸತ್ತ. ಈಗ ಯಾವ್ದು ಸತ್ಯ ಯಾವ ಸುಳ್ಳು ಅದು ಬೇಕಾಗಿ ಬಿಟ್ಟಿದ್ದು. ಬಟ್ ಬಂದಿದ್ದು ಎದಕ್ಕಪ್ಪ ಅಂದ್ರೆ ಯೂರಿಯಾ DAP ಬಂದು ವರ್ಲ್ಡ್ ವಾರ್ ಆದ್ಮೇಲೆ, ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಅಲ್ಲಿ ಏನಾಗ್ತದೆ, ಟ್ರೀಟಿ ಆಗ್ತದಲ್ರಿ ಶಾಂತಿ ಅಂತೇಳಿ, ಅವಾಗ ಏನಾಗ್ತದೆ ಫ್ಯಾಕ್ಟ್ರಿಗಳೆಲ್ಲ ಬಂದ್ ಬೀಳ್ತಾವ, ಯಾವ್ದೋ ಆರ್ಮ್ಸ್ ಅಂಡ್ ಅಮ್ಯುನಿಷನ್ ಮಾಡೋ. ಅವ್ ಏನ್ ಮಾಡ್ಬೇಕು ಅಂತಂದಾಗ ಯೂರಿಯಾ DAP ತಯಾರು ಮಾಡ್ತಾವ. ಯೂರಿಯಾ DAP ತಯಾರು ಮಾಡಿ ಎಲ್ಲಿ ಮಾರ್ಬೇಕು, ಇಡೀ ಜಗತ್ತಿನಾಗ ದೊಡ್ಡ ದೇಶ ಇರೋ ಚೈನಾ, ಇಂಡಿಯಾ. ಅದಕ್ಕೆ ಇಲ್ಲಿ NPK ಕಾನ್ಸೆಪ್ಟ್ ಮಾಡಿ ನಮಗ್ ಮಾರ್ಲಿಕ್ಕೆ ಶುರು ಮಾಡ್ತಾರೆ. ಫಸ್ಟ್ ಯೂರಿಯಾ DAP ಮನಿ ಫ್ರೀ ಹಂಚಿದ್ದಾರೆ, ಇಟ್ಕೋರಿ ಬೆಳೀರಿ ಅಂತೇಳಿ. ಅವ ಅದಕ್ಕಿಂತ ಮೊದ್ಲಿಂದ ಎಷ್ಟು ತಗೊಂಡ್ರೆ ಇಲ್ಲಿ ಬಂದಿರ್ತಾರೆ ಇಂಡಿಯಾಕ್ ಯಾರು ದೊಡ್ಡ ದೊಡ್ಡ ಸೈಂಟಿಸ್ಟ್, ಅಮೆರಿಕದಿಂದ 15 ಮಂದಿ ಇಲ್ಲಿ ಬಂದು ಇವರಿಗೆ ಇದು ಅಗ್ರಿಕಲ್ಚರ್ ಇನ್ನ ಇಂಪ್ರೂವ್ ಮಾಡ್ಬೇಕಂತ ಬಂದಿರ್ತಾರ. ಅವ್ರು ಇಂಪ್ರೂವ್ ಮಾಡಿ ಅದಕ್ಕಂತಂದ್ರೆ ನಮ್ಮಲ್ಲಿ ಸಾಂಬಾರ್ ಪದಾರ್ಥ ಹೋಗ್ತಿತ್ತು. ನೀವೆಲ್ಲ ಒಂದೇ ಹೋಯ್ತು, ಇಂಡಿಯಾ ಬಹಳ ಸಾಂಬಾರ್ ಪದಾರ್ಥ ಬೇರೆ ದೇಶಕ್ಕೆ ಹೋಗ್ತಿತ್ತು, ಅಲ್ಲಿಂದ ರೊಕ್ಕ ಬರ್ತಿತ್ತು, ಬಹಳ ಸಮೃದ್ಧವಾದ ದೇಶ ಇತ್ತು ಅಂತ. ಅವಾಗ ಈಗ ಯಾಕೆ ಕಮ್ಮಿ ಆಯ್ತು ಅಂದ್ರೆ ಅವ್ರು ನಮ್ ದೇಶಕ್ಕೆ ಬಂದು ಅವ್ರೇನ್ ವಿಚಾರ ಮಾಡಿರ್ತಾರ, ನಮ್ ದೇಶ ಇನ್ನೂ ಶ್ರೀಮಂತ ಮಾಡ್ಬೇಕಂತ ವಿಚಾರ ಮಾಡಿರ್ತಾರ. ಅವ್ರು ಬಂದ್ ಇಲ್ಲಿ 15 ವಿಜ್ಞಾನಿಗಳು ಬಂದು, ಆಲ್ಬರ್ಟ್ ಹೋವರ್ಡ್ ಅಂತ ಹೇಳಿದ್ರು ಮೇನ್. ಅವ್ರು ಬಂದೆಲ್ಲ ನೋಡ್ಕೋದಾಗ ಅವ್ರ ಕಡೆ ಬುಲ್ಲೆಕ್ ಬರೀತಾರ. ಏನಂತ ಹೇಳಂದ್ರೆ, ಈ ದೇಶದ ಕೃಷಿಗೆ ಏನೂ ಮುಟ್ಟಕ್ ಹೋಗ್ಬೇಡ್ರಿ, ಇವ್ರು ಹಿಂಗೇ ಒಕ್ಕಲ್ತನ ಮಾಡ್ರೆ ನೆಕ್ಸ್ಟ್ 10,000 ವರ್ಷ ಇವ್ರಿಗೆ ಏನೂ ಮುಟ್ಟದ್ ಹತ್ತಲ್ಲ, ದಯವಿಟ್ಟು ಇವ್ರಿಗೆ ಡಿಸ್ಟರ್ಬ್ ಮಾಡ್ಬೇಡ್ರಿ ಅಂತ. ಮತ್ತೆ ಹುಳ ಬರಲ್ಲ, ರೋಗ ಬರಲ್ಲ, ಇವ್ರ ಬೆಳೆಗಳು ಚಲೋ ಅದಾವ ಅಂತ. ಸೀಡ್ ಸೈನ್ಸ್, ಸೀಡ್ ವಿಜ್ಞಾನ ಎಲ್ಲ ಹಳಿದಿತ್ತು ನಮ್ಮಲ್ಲಿ. ಹೈಬ್ರಿಡೈಸೇಷನ್ ಅಂತ, ಹೈಬ್ರಿಡೈಸೇಷನ್ ನಮ್ಮಲ್ಲಿ ಇತ್ತು. ಅದು ನ್ಯಾಚುರಲ್ ಆಗ್ತಿತ್ತು, ಎಲ್ಲಾ ರೈತರಿಗೆ ಗೊತ್ತಿತ್ತು ಹೈಬ್ರಿಡೇಷನ್ ಹೆಂಗ್ ಆಗ್ತದೆ. ಈಗ ಬರೀ ಸೈಂಟಿಸ್ಟ್ ಅಷ್ಟೇ ಗೊತ್ತದು. ಹಂಗ ಅವ್ರು ಆಮೇಲೆ ಒಂದ್ ಸೆಟ್ ಆಫ್ ಸೈಂಟಿಸ್ಟ್ ಇವ್ರು ಯಾಕೋ ಕೆಲಸ ಮಾಡಲಾಗಿರ್ತಾರೆ, ಮತ್ತೆ ಬೇರೆ 15 ಮಂದಿ ಕಳಿಸ್ತಾರೆ. ಅವ್ರ 15 ಮಂದಿ ಬಂದ್ಮೇಲೆ ಅವ್ರ 15 ಮಂದಿನೂ ಅದೇ ರೀತಿ ಉಲ್ಲೇಖ ಬರೀತಾರ, ಇವ್ರಿಗೆ ಏನೋ ಡಿಸ್ಟರ್ಬ್ ಮಾಡ್ಬೇಡ್ರಿ. ಅವಾಗ ಇವ್ರು ನಡೆಯಲ್ ಬಾ ಅಂತ ಹೇಳಿ ಇಲ್ಲಿ 15 ವಿಜ್ಞಾನಿಗೆ ಅಲ್ಲಿ ಕರ್ಕೊಂಡು ಹೋಗಿ ಅವ್ರಿಗೆ ಕಲಿಸಿ ಇವ್ರು ಕಳಿಸ್ತಾರ. ಅವ್ರ ಏನ್ ಮಾಡ್ತಾರೆ, ನಮ್ಮಲ್ಲೆಲ್ಲ ಪ್ರಚಾರ ಆಗ್ತದೆ ಯೂರಿಯಾ DAP ಇದೆಲ್ಲ. ಆಮೇಲೆ ಯೂರಿಯಾ DAP ಚಲೋನೇ ಅದ ತಂದ್ಕೊಂಡ್ರೆ ಇವತ್ತಿನ ದಿವಸ ನಾವು ಹೇಳೋದ ಅವಶ್ಯಕತೆ ಇರಲಿಲ್ಲ. ಅವೇ ಯೂರಿಯಾ DAP ಬಿಡ್ರಿ, ನ್ಯಾನೋ ಯೂರಿಯಾ ಬರ್ರಿ ಅಥವಾ ಬಿಡ್ರಿ ಅಂತ ಹೇಳಿ ಚಲೋ ಐತಂದ್ರೆ ನಾವು ಕತಿ ಆಗ್ಬೇಕಿರ್ತೇಳಿ. ನಾ ಈಗ ಸಪೋಸ್ ಸುಳ್ಳು ಹೇಳಕತ್ತೀನಿ ಯೂರಿಯಾ DAP ತಪ್ಪದ ಅಂತ ಹೇಳಿ. ಬಟ್ ಉಲ್ಲೇಖ ನೀವು ಎಲ್ಲ ಕಡೆ ಓದಕತ್ತೀರಿ, WHO ಹೇಳಕತ್ತದ, ಸೈಂಟಿಸ್ಟ್ ಹೇಳಕತ್ತಾರ, ಇವ್ರಿ. ಸೊ ಹಿಂಗಾಗಿ ನಾವು ಹೆಚ್ಚಿಗೆ ಅವಶ್ಯಕತೆ ಹೇಳಕತ್ತಲ್ಲ. ಬಟ್ ಇಲ್ಲೇನಂದ್ರೆ ಯೂರಿಯಾ DAP ಎದಕ್ ಬಿಡ್ಬೇಕು ಅಂತ ನಾನು ಏನು ಹೇಳೋದ ಅವಶ್ಯಕತೆ ಇಲ್ಲ. ಬಟ್ ಭಾರತೀಯ ಕೃಷಿ ಅಷ್ಟು ಜ್ಞಾನ ಇತ್ತು ಅಂತ ಹೇಳಕ್ ಅಷ್ಟೇ ಹೇಳ್ತೀನಿ. ನಮ್ಮಲ್ಲಿ ಬಹಳ ಚಲೋ ಒಕ್ಕಲ್ತನ ಇತ್ತು. ಅದಕ್ಕೆ ನಾನು ಮತ್ತೆ ನಿಮ್ಕಿಂತ ಹೆಂಗ್ ಮಾಡಿದ್ರು ತಿಳ್ಕೊತಾರೆ. ನಿಮ್ ಊರಾಗ ಯಾವ ಗಿಡ ಇದ್ದು, ನಿಮ್ ಊರಾಗ ಏನಿತ್ತು, ನಿಮ್ ಊರಾಗ ಕುರಿ ಹೆಂಗ್ ಸಾಕ್ತಿರೋ, ನಿಮ್ ಊರಾಗ ದನ ಹೆಂಗ್ ಸಾಕ್ತಿರೋ, ಅಷ್ಟೆಲ್ಲಾ ಮಾಡ್ಕೊತ ಹೋಗಿ ನೀವು ತಿಳ್ಕೊತವ್ರಿ ಕೃಷಿ ಆತದ. ಅದಕ್ಕೆ ಭಾರತೀಯ ಕೃಷಿ, ನಾವು ಕೆಮಿಕಲ್ ಕೃಷಿಗೆ ನಮ್ಮಲ್ಲಿ ಅನ್ನ ಕಮ್ಮತ್ ಬಂದಿರ್ಲಿಲ್ಲ, ಅನ್ನ ಹೆಚ್ಚಿಗೆ ಇತ್ತು. ಇಡೀ ದೇಶಕ್ಕೆ ಅನ್ನ ಕೊಡಪ್ಲೇ ಇದ್ವಿ, ಈಗನು ಕೊಡಂಗಾತೀವಿ. ಆಮೇಲೆ ಸಾವಯವ ಕೃಷಿದಿಂದ ಆತ.
ಹೇಳ್ತಾರ ರಸಾಯನ ಬಹಳ ಸಲ ಏನಂತ ರಸಾಯನ ಕೃಷಿ ಬಿಟ್ಟೆವು ಅಂದ್ರೆ ಆಹಾರ ಸಿಗಲ್ಲ ಅಂತ ಒಂದ್ ಬುಕ್ ಅದ ರೀ ಮಿತ್ಸ್ ಆಫ್ ಕೆಮಿಕಲ್ ಫಾರ್ಮಿಂಗ್ ಅಂತ ಅಂದ್ರೆ ಕೆಮಿಕಲ್ಸ್ ನಿಂದ ಏನ್ ಅದ್ರೊಳಗೆ ಏನ್ ಹೇಳ್ತಾರ ಇದು ವೈಜ್ಞಾನಿಕ ಹೇಳ್ತಾರ ವಿಜ್ಞಾನಿಗಳೇ ಬರ್ದಾರ ಕೆಮಿಕಲ್ಸ್ ಹೆಂಗ್ ಅವೈಜ್ಞಾನಿಕವಾಗ್ತೇವೆ ರಿಸರ್ಚ್ ಆಗಿ ಬರ್ತದ ಅಂತ ಹೇಳ್ತಾರ ರಿಸರ್ಚ್ ಹೆಂಗ್ ಆಗ್ತಾವ ಅವ್ರು ಉಲ್ಲೇಖ ಬರ್ದಾರ 25 ಪೇಜ್ ಆಮೇಲೆ ಕೆಮಿಕಲ್ಸ್ ಎಷ್ಟು ಸೇಫ್ ಅವತ್ತೇಳಿ ಬೇರೆ ಹೇಳ್ತಾರಲ್ಲ ಅವ್ರು ಹೇಳ್ದಂಗ್ ಯೂಸ್ ಮಾಡ್ರೆ ಸೇಫ್ ಅವತ್ತೇಳಿ ಅವ್ರು ಹೇಳ್ದಂಗ್ ಯೂಸ್ ಮಾಡ್ರು ಹೆಂಗ್ ತ್ರಾಸ್ ಮಾಡ್ತಾವ ಬರ್ದಾರ ಈಗ ಏನ್ ಹೇಳ್ತೀವಿ 2 ml per liter ಅಂತ ಹೇಳಿದ್ರೆ 2 ml ಹಾಕ್ರೆ ಏನು ಪ್ರಾಬ್ಲಮ್ ಆಗಲ್ರಿ ಅಡಿಚ್ ಹಾಕ್ತಾರ ನಮ್ಮಲ್ಲಿ 5 ಹಾಕ್ತಾರ ಮಂದಿ ಅದಕ್ಕೆ ಪ್ರಾಬ್ಲಮ್ ಆಗ್ತದ ಅಂತ ಹೇಳಿ 2 ಅಲ್ಲ 1.5 ಹಾಕ್ರು ಪ್ರಾಬ್ಲಮ್ ಆಗ್ತದೆ ಯಾಕೆ ರಿಸರ್ಚ್ ಆಗಿ ಮೆಥಡ್ ಅಂತ ತಪ್ಪಿರ್ತದ ಆಮೇಲೆ 2 ಏನ್ ಹೇಳ್ತಾರಲ್ಲ 2 ml per liter ಅದ ಬಟ್ ಆ ಲೀಟರ್ ಎಷ್ಟು ನೀರು ಹೊಡಿಬೇಕಂತ ಯಾರು ಹೇಳ್ಯಾರ ಒಂದ್ ಎಕರ್ ತೊಗರಿಗೆ 200 ಎಕರ್ ಹೋಗ್ಬೇಕು 400 ಎಕರ್ ಹೋಗ್ಬೇಕಂತ ಎಲ್ಲಿ ಹೇಳ್ಯಾರ ಅದು ಹೇಳಿಲ್ಲ ಈಗ 200 ಎಕರ್ 2 ml per liter ಹಾಕ್ಲಿರ್ತೇವೆ ಬಟ್ 200 ಹೊಡಿಲ್ 400 ಲೀಟರ್ ಹೊಡಿಕತ್ತೀವಿ ಅವಾಗ ಎಣ್ಣೆ ಎಷ್ಟು ಹೋಯ್ತು ಹೆಚ್ಚಿಗೆ ಹೋಯ್ತು ಡಬಲ್ ಹೋಯ್ತು ಆಮೇಲೆ ಇನ್ನೊಂದ್ ಎಂತದ್ರಿ ಒಂದ್ ಎಣ್ಣೆ ಜೋಡಿ ಇನ್ನೊಂದ್ ಎಣ್ಣೆ ಮಿಕ್ಸ್ ಮಾಡ್ತೇವೆ ಇದ್ರದ್ದು ಎಣ್ಣೆ ಟೇಸ್ಟ್ ಆಗಿರೋ ಈ ಎಣ್ಣೆ ಟೇಸ್ಟ್ ಆಗಿರೋದು ಇವೆರಡು ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಆಗಿರಲ್ಲ ಈಗ ಒಂದು ಬಹಳ ಚಲೋ ಅರ್ಥ ಆಗ್ಬೇಕಾದ್ರೆ ಉದಾಹರಣೆ ಹೇಳ್ಬೇಕಾದ್ರೆ ತುಪ್ಪ ಚಲೋ ರೀ ಆರೋಗ್ಯಕ್ಕೆ ಜೇನ್ ತುಪ್ಪ ಚಲೋ ಬಟ್ ಇವೆರಡು ಮಿಕ್ಸ್ ಮಾಡ್ರಿ ಏನಂತ ಗೊತ್ತದ ಇವೆರಡು ಮಿಕ್ಸ್ ಮಾಡ್ರಿ ವಿಷ ಆಗ್ತದೆ ಅಂದ್ರೆ ಉಣ್ಬೇಕಾದ್ರೆ ಸಮ ಪ್ರಮಾಣದಾಗ ತಗೊಂಡ್ರೆ ಆಯುರ್ವೇದ ಹೇಳ್ತಾರೆ ಎರಡು ಪ್ರಮಾಣದಾಗ ಅರ್ಧ ಹೆಚ್ಚ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದಾಗ್ತದೆ ಎರಡು ಒಂದೊಂದ್ ಚಮಚ ತಗೊಂಡೇವು ಅಂದ್ರೆ ಅದು ಬಾಡಿಗೆ ಒಳ್ಳೇದ್ ಮಾಡಲ್ಲ ಅದು ಕೆಟ್ಟದ್ ಮಾಡ್ತಾವ ಹಂಗ ಈ ಕೆಮಿಕಲ್ಸ್ ಅದಕ್ಕ ಅಂದ್ರೆ ಆ ರೀತಿ ಆಗ್ತದ ಆ ಕೆಮಿಕಲ್ಸ್ ಆ ಕೆಮಿಕಲ್ಸ್ ಮತ್ತಿರ್ರಿ ಒಳಗೆ 2-3 ಫಾರ್ಮುಲಾ ಇರ್ತಾವಲ್ಲ ಆ ಒಂದೊಂದು ಇದ್ರ ಮೇಲೆ ಟೆಸ್ಟ್ ಮಾಡಿರ್ತಾರ ಸೊ 2-3 ಮಿಕ್ಸ್ ಮಾಡಿದಾಗ ರಿಸಲ್ಟ್ ಬೇರೆ ಬರ್ತಿರ್ತಾವ ಅದ್ರ ಟೆಸ್ಟ್ ಆಗಿರಲ್ಲ ಹಿಂಗ ಒಂದೊಂದು ತಿಳ್ಕೋತ ಹೋದಾಗ ಬಹಳ ಅದ ಅದಕ್ಕೆ ನಾವೇನಂದ್ರೆ ಇವೇನ್ ಹೊರಗಿಂದ ಬಂದದ ಅಮೆರಿಕದ ಬಂದದ ಅವೆಲ್ಲ ಬೇಡ ನಮ್ಮ ದೇಶದಾಗ ಏನದ ಅದು ತಿಳ್ಕೋ ಪ್ರಯತ್ನ ಮಾಡ್ತಾರೆ ನಮ್ಮ ದೇಶದಾಗ ಏನದ ಅದ್ರನ್ನ ತಿಳ್ಕೊಂಡ್ವಿ ಅಂದ್ರೆ ನಮ್ ಕೃಷಿ ಚಲೋ ಆಗ್ತದೆ ಇನ್ ನೆಕ್ಸ್ಟ್ ಏನ್ ಹೇಳ್ತೀವಿ ಆರ್ಗ್ಯಾನಿಕ್ ಅದರಿ ಸಾವಯವ ಇರತ್ತರಿ ಈಗ ಬಟ್ ಬಹಳ ನಮ್ಗೆ ಕನ್ಫ್ಯೂಸ್ ಮಾಡಕ್ ಬಹಳ ಟ್ರೈ ಮಾಡ್ತೀವಿ ಹೆಂಗ ಒಬ್ರು ಫೋನ್ ಹಚ್ತಾರ ಆರ್ಗ್ಯಾನಿಕ್ ಮಾಡ್ತೀರಿ ನ್ಯಾಚುರಲ್ ಮಾಡ್ತೀರಿ ನಿಮ್ಗೂ ಅನುಭವ ಆಗಿರ್ಬೇಕು ಯಾರ್ರಿ ಆರ್ಗ್ಯಾನಿಕ್ ಏನೂ ಬೇಡ ನಮಗ ಹೆಸರು ಹತ್ತೆ ಹಾಕಿರ್ಲಾಕ ನಮ್ ಕೃಷಿ ಅನ್ನೋದಂದ್ರೆ ಕೃಷಿದಾಗ ಇವೆಲ್ಲ ಇರ್ಬೇಕಷ್ಟೇ ಒಬ್ರು ಇದಕ್ಕೆ ಆರ್ಗ್ಯಾನಿಕ್ ಅನ್ರಿ ಅವ್ರ ಅಂತಾರ ಆರ್ಗ್ಯಾನಿಕ್ ಇದ್ರೆ ಹೊರಗಿನ ತರಬಹುದ್ರಿ ಅದ್ರಷ್ಟೇ ನಮ್ಮಲ್ಲಿ ಹಿಂಗ ಎಣ್ಣೆ ತಂದು ಹೊಡಿಬಹುದು ನ್ಯಾಚುರಲ್ ದಾಗ ಅದು ತರಪ್ಲೇ ಇಲ್ಲ ಆರ್ಗ್ಯಾನಿಕ್ ದಾಗ ಗಿಡ ಹಚ್ಚಾಪ್ಲೇ ಇಲ್ಲ ನ್ಯಾಚುರಲ್ ಆಗಿ ತಂತಾನೆ ಬೆಳಿಬೇಕು ಇವೆಲ್ಲ ನಮ್ಗೆ ಕನ್ಫ್ಯೂಸ್ ಮಾಡಿ ಮತ್ತೆ ಕೆಮಿಕಲ್ ಫಾರ್ಮಿಂಗ್ ಹೋಗಬೇಕಷ್ಟೇ ಯಾಕಂದ್ರೆ ಸರಳ ಅದ ಈಗ ಬಹಳ ಕಾಂಪ್ಲಿಕೇಟ್ ಮಾಡಿದ್ರೆ ತಿಳ್ಕೊಳದ್ರ ಬಲ್ಲೆ ಹೋಗಲ್ಲ ನಾವು ನೀರದ ಸುಮ್ ಕುಡಿ ಅಂದ್ರೆ ಏನಾಗ ಆರಾಮ್ ಕುಡಿತೇವೆ ಇಲ್ರಿ ನೀರಿನ ಕಾಸು ಕುಡಿಬೇಕು ಹಿಂಗ್ ಮಾಡ್ಬೇಕು ಅದು ಮಾಡ್ಬೇಕು ನೀರೇ ಕುಡಿಯೋದು ಬೇಡ ಮಾರ ಆಗ್ತದೆ ಆದ್ರೆ ಆ ಮಟ್ಟಿಗೆ ಬಂದ್ಬಿಡ್ತದೆ ಅದಕ್ಕಂದ್ರೆ ಇವೆಲ್ಲ ಹೆಸರು ಹತ್ತಿ ಹೇಳಬೇಕು ಸಾವಯವ ಹೇಳಲೆಕ್ಕ ಆರ್ಗ್ಯಾನಿಕ್ ಅನ್ನಲೆಕ್ಕ ನೈಸರ್ಗಿಕ ಅನ್ನಲೆಕ್ಕ ಸಮಕೃಷಿ ಅನ್ನಲೆಕ್ಕ ZBNF ಅನ್ನಲೆಕ್ಕ SPNF ಅನ್ನಲೆಕ್ಕ ಏನ್ ಯಾಕೆ ಅನ್ನಲೆಕ್ಕ ಎಲ್ಲ ಒಂದೇ ಅವ ತಳಬುಡ ಪ್ರಿನ್ಸಿಪಲ್ ಏನದಂದ್ರೆ ಹೊಲದಾಗ ಸಮಕೃಷಿ ಇರ್ಬೇಕು ಎಲ್ಲಾ ಗಿಡಗಳು ಇರ್ಬೇಕು ಎಲ್ಲಾ ಬೆಳೆಗಳು ಇರ್ಬೇಕು ಎಲ್ಲಾ ಪಶುಪಾಲನೆ ಇರ್ಬೇಕು ಅದ್ರೊಳಗೆ ನಮ್ಗೆ ಎಲ್ಲಾನು ನಾವು ಬಳಸಂಗಿರ್ಬೇಕು ನಿಮಗ್ ಚಲೋ ಅನ್ಸ್ಬೇಕು ಈಗ ಯಾವ್ದು ಹುಳ ತಿನ್ನಲ್ಲ ಅದ ಯಾಕೆ ನಾವು ತಿಂತೀವಿ ಅವ್ ತಿನ್ಲಕ್ಕ ನಾವು ತಿನ್ನಾರ ಹಿಂಗ ಅದಕ್ಕೆ ಇದು ಕನ್ಫ್ಯೂಸ್ ಮಾಡ್ಕೋಕ್ ಹೋಗ್ಯಾರ ಯಾರಕ್ ಹತ್ತನ್ನಲ್ಲ ಆಮೇಲೆ ಇನ್ನಾರ್ನಿಕದಾಗ ಏನಾಗ್ತದೆ ಕೆಮಿಕಲ್ಸ್ ಬಳಸ್ತೇವೆ ಯೂರಿಯಾ DAP ಇರ್ಬೋದು ಎಂಡೋಸಲ್ಫಾನ್ ಈ ಬ್ಯಾಂಡ್ ಮೊನೊಕ್ರೋಟೋಫಾಸ್ ಇರ್ಬೋದು ಕ್ಲೋರೋಪಾರಿಫಾಸ್ ಇರ್ಬೋದು ಎಮೆಕ್ಟಿನ್ ಬೆಂಜೋಯೇಟ್ ಇರ್ಬೋದು ಗ್ಲೈಫೋಸೇಟ್ ಇರ್ಬೋದು 2,4-D ಅಟ್ರಾಜಿನ್ ಇವೆಲ್ಲಾನು ಬಳಸ್ತೀವಿ ಬಟ್ ಇವು ಬಳಸೋದ್ರಲ್ಲಿ ಏನಾಗ್ಯದ ಎಲ್ಲರಿಗೂ ಗೊತ್ತಿಲ್ಲ ಆಮೇಲೆ ಅದು 10 ಸಲ ಅದು ಕೇಳ್ಕೊಳ್ಳೋದು ಬೇಡ ಅದು ಯಾಕ ಏನು ಎಲ್ಲಿ ತಯಾರಾತ ಯಾಕೆ ತಯಾರಾತ ಅದು ಬೇಡ ಅಂದ್ರೆ ಬೇಡ ದೃಢ ಮನ್ಸ್ ಮಾಡ್ರೆ ಸಾವು ಕೃಷಿ ಮಾಡ್ರಿ ಯಾರು 10 ಮಂದಿ ಹೇಳಲ್ಲ ಏನಂತ ಹೇಳಿ ಈಗ ಹೇಳ್ರಿ ಅವ್ರು ಬಳಸ್ತಾರ ಇವ್ರು ಹೇಳ್ಯಾರ ಸೈಂಟಿಫಿಕ್ ಹೇಳ್ಯಾರ ಇಲ್ರಿ ಒಂದ್ ಸಮಸ್ಯೆ ಬಂದದ ಈಗ ಇವ್ರು ಅವ್ರ ಒಂದ್ ಮಾತು ಈಗ ಹೇಳ್ತೀನಿ ಇದೆ ಎಲ್ಲ ಸಾವು ಮಾಡ್ತೀನಿ ಅವಾಗ ಕರ್ಕಿಗೆ ಎಣ್ಣೆ ಹೊಡಿತೀನಿ ಅಂತಂದ್ರ ಅವ್ರ ಒಂದ್ ಮಾತು ಅದು ಯಾವಾಗ ಅದು 2-3 ವರ್ಷಕ್ಕೆ ಒಂದ್ಸಲ ಹೊಡಿತಾರ ನನ್ ತಿಳಿದ ಮಟ್ಟಿಗೆ ಅವ್ರಿಗೆ ಕರ್ಕಿದ್ ಏನಾರ ಲಾಭ ತಕೊಂಡ್ರೆ ನಾಳೆಗೆ ಅವ್ರ ಕರ್ಕಿನಿಂದ 3,000 ರೂಪಾಯಿ ಮಾಡ್ತಾರ ಮುಂದಿನ ವರ್ಷ ನಿಮ್ ಕರ್ಕಿ ಕೊಯ್ದಿಗಿಸಿಂದ ಒಣಗಿಸಿ ಸೋಲಾರ್ ಡ್ರೈಯರ್ ಏನಾರ ಮಾಡುವ ಬಿಸಿಲಿಗೆ ಒಣಗಿಸಿ ಪುಡಿ ಮಾಡಿಟ್ರಂದ್ರ ಇಲ್ಲಿ ರೋಡಿಗೆ ಹೋಗೋರ್ ಕಬ್ಬಿನ ಹಾಲು ಕುಡಿಕ್ ಬಂದರೆ ಕರ್ಕಿ ಪೌಡ್ರ್ ಐತಾರ ಕರ್ಕಿ ಪೌಡ್ರ್ ಕಿಮ್ಮತ್ ಅದ ರೀ ಹುಲಿ ಅಂದ್ರೆ ಕರ್ಕಿ ತಿನ್ನೋದ್ ಕೇಳಿರಿ ಹ್ಞೂ ರೀ ಹುಲಿ ಯಾರಿಗ ಎಲ್ಲಾರ ಅಂತಾರ ಹುಲಿ ಹಂಗ ಹುಲ್ ತಿತ್ತದ್ರಿ ಅಂತ ಹೇಳಿ ಬಟ್ ಹುಲಿ ಹೊಟ್ಟಿ ಕಡ್ದ ಕರ್ಕಿ ತಿತ್ತು ಫೋಟೋದಾರ ತೋರಿಸ್ತೀನಿ ಬೆಕ್ಕನ ಎಲ್ಲರಿಗೂ ಗೊತ್ತದ್ರಿ ಬೆಕ್ಕನಾಯಿ ನೀವು ಸುತ್ತಮುತ್ತ ನೋಡಿರ್ತೀರಿ ಬಟ್ ಹುಲಿ ಬಗ್ಗೆ ಏನದೆ ನಾವು ಹುಲ್ ತಿತ್ತದ ಏನೋ ಕೇಳ್ತೀವಿ ಜಿದ್ದಿ ಬಂದಾಗ ಎಲ್ಲ ಬಂದಾಗ ನಾವ್ ಕಾಣಿದ್ರೆ ಆ ರೀತಿ ಬಟ್ ಹುಲಿ ಸತ್ಯ ಕರ್ಕಿ ತಿತ್ತು ಸೊ ಅಂದ್ರೆ ಅದು ಹೊಟ್ಟೆ ಅಷ್ಟು ಕರ್ಕಿ ಭೂಲೋಕದ ಸಂಜೀವಿನಿ ಅಂತಾರೆ ಸೊ ಅದಕ್ಕೆ ಏನಂದ್ರೆ ಇದು ವಿಚಾರ ಏನದ ಅವ್ರಿಗೆ ನೆಕ್ಸ್ಟ್ ಟೈಮ್ ನಿಂದ ಏನದ್ರಿ ಅದಕ್ಕೆ ಪ್ರಯತ್ನ ಮಾಡ್ರಿ ನೀವು ಅದ ಒಂದ್ ನಿಂದ್ರಸ ಭಯಂಕರ ಮಾಡಿ ಅದಕ್ಕಂದ್ರೆ ಇವ್ ನೆಪ ಬೇಡ ನೆಕ್ಸ್ಟ್ ಟೈಮ್ ನಿಂದ ಒಂದು ಹುಡ್ಕೋತ ಹೋಗ್ರಿ ಎಲ್ಲಕ್ಕ ಸೊಲ್ಯೂಷನ್ ಅವ್ರಿ ಅದಕ್ಕ ಆಮೇಲೆ ನೆಕ್ಸ್ಟ್ ಏನದ ಇವೆಲ್ಲನೂ ಡಿಪೆಂಡೆಂಟ್ ನಮ್ಮ ಆರೋಗ್ಯ ಆಮೇಲೆ ನಮ್ ಬದುಕು ಕೃಷಿ ಮೇಲೆ ಬಹಳ ಡಿಪೆಂಡ್ ಅಂತ